ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಗುಜರಾತ್ ಪ್ರೈಡ್ ಗ್ರೋಸ್ ಆಸ್ ಇಟ್ ನೌ ಹೋಸ್ಟ್ಸ್ 674 ಗಿರ್ ಲಯನ್ಸ್. ನಮಗೆ ಗೊತ್ತಿರೋ ರೀತಿ ಇಡೀ ಭಾರತ ದೇಶದಲ್ಲಿ ಸಿಂಹಗಳು ಕಂಡುಬರ್ತಕ್ಕಂತಹದ್ದು ಕೇವಲ ಗುಜರಾತ್ ರಾಜ್ಯದಲ್ಲಿ ಮಾತ್ರ. ಅದು ಕೂಡ ಗುಜರಾತ್ ರಾಜ್ಯದಲ್ಲಿ ಬರುವಂತಹ ಗಿರ್ ಅರಣ್ಯ ಏನಿದೆ, ಗಿರ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಗಿರ್ ನ್ಯಾಷನಲ್ ಪಾರ್ಕ್ ಏನು ಕಂಡು ಬರುತ್ತೆ, ಅಲ್ಲಿ ಮಾತ್ರ ನಮಗೆ ಇಡೀ ಭಾರತದಲ್ಲಿ ಈ ಸಿಂಹಗಳು ಕಾಣಕ್ಕೆ ಸಿಗ್ತವೆ. ನಾವು ಅದನ್ನು ಏಷಿಯಾಟಿಕ್ ಲಯನ್ಸ್ ಅಂತ ಕರಿತೀವಿ ಅಥವಾ ಏಷಿಯಾದ ಸಿಂಹಗಳು ಅಂತ ಕರಿಬಹುದು, ಏಷಿಯಾಟಿಕ್ ಲಯನ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಖುಷಿ ಸುದ್ದಿ ಹೊರಗೆ ಬಿದ್ದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಪ್ರತಿ 5 ವರ್ಷಗಳಿಗೊಮ್ಮೆ ಗುಜರಾತ್ ರಾಜ್ಯ ಸರ್ಕಾರ ನಡೆಸ್ತಕ್ಕಂತಹ ಸಿಂಹ ಗಣತಿಯ ಫಲಿತಾಂಶ ನಿನ್ನೆ ಹೊರಗೆ ಬಿದ್ದಿದೆ. ಆ ಒಂದು ಗಣತಿಯಲ್ಲಿ ಸಿಂಹಗಳ ಸಂಖ್ಯೆ ಗುಜರಾತ್ನಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅಂತ ರಿಪೋರ್ಟ್ ಹೇಳುತ್ತೆ. ಬಹಳ ಪ್ರಮುಖ, ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಬಿಕಾಸ್ ಕಳೆದ ಬಾರಿ 2019ನಲ್ಲಿ ಏನು ಹುಲಿ ಗಣತಿ ರಿಲೀಸ್ ಆಗಿತ್ತು, ಟೈಗರ್ ಸೆನ್ಸಸ್, ಅದೇ ನಿಟ್ಟಿನಲ್ಲಿ ಈ ಸಿಂಹ ಗಣತಿ ಕೂಡ ರಿಲೀಸ್ ಆಗಿದೆ. ಅದರ ಬಗ್ಗೆ ಪರೀಕ್ಷೆಯಲ್ಲಿ ಖಂಡಿತ ಕೇಳಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, 29% ಅಂದರೆ 29% ಸಿಂಹಗಳು ಜಾಸ್ತಿ ಆಗಿದ್ದಾವೆ. ಇದು ಬಹಳ ಸ್ವಾಗತಾರ್ಹ ಬೆಳವಣಿಗೆ ಅಂತಲೇ ಹೇಳಬಹುದು. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಕಳೆದ ಬಾರಿ ಅಂದರೆ 2015ನೇ ಇಸ್ವಿಯಲ್ಲಿ ಏನು ಒಂದು ಗಣತಿಯನ್ನು ಮಾಡಲಾಗಿತ್ತು, ಆ ಸಂದರ್ಭದಲ್ಲಿ 523 ಹುಲಿಗಳು ಕಂಡು ಬಂದಿದ್ವು. ಬಟ್ ಈಗ ಅದು ರೈಸ್ ಆಗಿಬಿಟ್ಟು ಒಟ್ಟು 674 ಸಿಂಹಗಳು, ಹುಲಿ ಅಲ್ಲ ಸಿಂಹಗಳು, 674 ಸಿಂಹಗಳು ಕಂಡು ಬರ್ತಾ ಇದ್ದಾವೆ. 674 ಈ ಒಂದು ಸಂಖ್ಯೆಯನ್ನು ನೀವು ಮರಿಲೇಬಾರದು, ಬಿಕಾಸ್ ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಸೊ ಹುಲಿ ಗಣತಿ ಅಂದ ತಕ್ಷಣ ಸ್ವಲ್ಪ ಒಂದು ಮೀಡಿಯಾದ ಕವರೇಜ್ ಕೂಡ ಜಾಸ್ತಿ ಇರುತ್ತೆ. ಬಿಕಾಸ್ ಹುಲಿ ಗಣತಿ ಪ್ರತಿ 4 ವರ್ಷಗಳಿಗೆ ಒಮ್ಮೆ ನಡೀತಾ ಇರುತ್ತೆ, ಒನ್ಸ್ ಇನ್ ಎವ್ರಿ 4 ಇಯರ್ಸ್. ಸೊ ಅದ್ರ ಕುರಿತಾಗಿ ನಾವು ಸಾಕಷ್ಟು ಸುದ್ದಿಗಳನ್ನ ಗಮನಿಸ್ತಾ ಇರ್ತೇವೆ. ಬಟ್ ಗುಜರಾತ್ನಲ್ಲಿ ನಡೆದಂತಹ ಈ ಸಿಂಹ ಗಣತಿ ಅಷ್ಟೊಂದು ನ್ಯೂಸನ್ನು ಮಾಡಲಿಲ್ಲ, ಸುದ್ದಿಯನ್ನು ಮಾಡಲಿಲ್ಲ. ಬಿಕಾಸ್ ಈ ಬಾರಿ ಬಹಳ ವಿಚಿತ್ರವಾದಂತಹ ಒಂದು ಮೆಥಡನ್ನು ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಾಯಿತು. ಬಿಕಾಸ್ ಬೇಸಿಕಲಿ ಜೂನ್ನ ಸ್ಟಾರ್ಟಿಂಗ್ನಲ್ಲೇ ಈ ಒಂದು ಗಣತಿಯನ್ನು ಕಾಡಿಗೆ ತೆರಳಿಬಿಟ್ಟು ನಡೆಸಬೇಕು ಅಂತ ಇತ್ತು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಕೊರೋನಾ ವೈರಸ್ ಇರೋ ಕಾರಣದಿಂದ ಕಾಡಿಗೆ ಇಷ್ಟೊಂದು ಜನಸಂಖ್ಯೆ, ಇಷ್ಟೊಂದು ಜನ ತೆರಳುವುದು ಎಷ್ಟು ಸೂಕ್ತ ಅಂತ ಪ್ರಶ್ನೆ ಬಂತು. ಬಿಕಾಸ್ ನಿಮಗೆಲ್ಲ ನೆನಪಿರಬಹುದು, ಕೊರೋನಾ ವೈರಸ್ ಹಬ್ಬುವಂತಹ ಶುರುವಿನ ದಿನಗಳಲ್ಲಿ ನ್ಯೂಯಾರ್ಕ್ನಲ್ಲಿರ್ತಕ್ಕಂತಹ ಒಂದು ಝೂ, ಅಂದರೆ ಒಂದು ಪ್ರಾಣಿ ಸಂಗ್ರಹಾಲಯವಾಗಿರ್ತಕ್ಕಂತಹ ಬ್ರಾಂಕ್ಸ್ ಝೂನಲ್ಲಿ ಅಲ್ಲಿನ ಒಂದು ಹುಲಿಗೆ, ನಾಡಿಯಾ ಅಂತಕ್ಕಂತಹ ಒಂದು ಹುಲಿಗೆ ಈ ಒಂದು ಸೋಂಕು ತಗುಲಿತ್ತು, ಕೊರೋನಾ ವೈರಸ್ ಅಥವಾ ಕೋವಿಡ್-19 ಸೋಂಕು ತಗುಲಿತ್ತು. ಅದು ಆ ಹುಲಿಯಿಂದ ಅದನ್ನು ನೋಡ್ಕೊಳ್ತಿದ್ದಂತಹ ಮನುಷ್ಯನಿಗೂ ಕೂಡ ಬಂದಿತ್ತು. ದಟ್ ಮೀನ್ಸ್ ಅನಿಮಲ್ ಟು ಮ್ಯಾನ್ ಟ್ರಾನ್ಸ್ಮಿಷನ್ ನಡೆಯುತ್ತೆ, ಮನುಷ್ಯನಿಂದ ಪ್ರಾಣಿಗಳಿಗೆ ಈ ಒಂದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ಒಂದು ವಿಷಯ ಗೊತ್ತಾಗಿತ್ತು. ಹಾಗಾಗಿ ಈ ಬಾರಿಯ ಸಿಂಹ ಗಣತಿಯನ್ನು ಬೇರೆ ರೀತಿಯಲ್ಲಿ ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, ಯೂಶುವಲ್ ಆಗಿ ಸುಮಾರು 2,000 ಸಿಬ್ಬಂದಿಗಳು ಈ ಕೆಲಸವನ್ನು ಮಾಡ್ತಿದ್ರು. ಬಟ್ ಈ ಬಾರಿ 1,400 ಜನ ಸಿಬ್ಬಂದಿಗಳು ಕಾಡಿಗೆ ಹೋಗ್ಬಿಟ್ಟು ಕೇವಲ 24 ಗಂಟೆ ಒಳಗಾಗಿ, ಶನಿವಾರ ಮಧ್ಯಾಹ್ನ 2 ಗಂಟೆಯಿಂದ ಭಾನುವಾರ ಮಧ್ಯಾಹ್ನ 2 ಗಂಟೆ ಒಳಗಡೆ ಇದನ್ನು ಮುಗಿಸ್ಕೊಂಡ್ಬಂದ್ರು. ಒಂದು ಅಬ್ಸರ್ವೇಟರಿ ಟೆಕ್ನಿಕ್, ಕೇವಲ ಅವರು ವೀಕ್ಷಣೆಯ ಮೂಲಕ ಈ ಬಾರಿ ಸಿಂಹಗಳನ್ನು ಗಣತಿ ಮಾಡಿದ್ದಾರೆ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ 674 ಅಂತಕ್ಕಂತಹದ್ದು ಬಹಳ ಪ್ರಮುಖವಾದಂತಹ ಒಂದು ಅಂಕಿಅಂಶ. ಆ್ಯಂಡ್ ಇದೇ ಹೊತ್ತಿನಲ್ಲಿ ಬಹಳ ಜನ ಕೇಳಬಹುದು, ಏನಪ್ಪಾ ಅಂತ ಹೇಳಿದ್ರೆ ಈ ಸಿಂಹ ಗಣತಿಯನ್ನು ಯಾವಾಗ ಪ್ರಾರಂಭ ಮಾಡಿದ್ರು, ಆ ರೀತಿಯೆಲ್ಲ ಕೇಳಬಹುದು. ಬಿಕಾಸ್ ಕಂಪ್ಯಾರಿಸನ್ ಬಹಳ ಇಂಪಾರ್ಟೆಂಟ್. ಹುಲಿ ಗಣತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ, ಆನೆಗಳ ಗಣತಿ 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅದೇ ರೀತಿ ಸಿಂಹ ಗಣತಿ 5 ಅಥವಾ ಟೈಗರ್ ಲಯನ್ ಸೆನ್ಸಸ್ 5 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇದನ್ನು ಮೊದಲ ಬಾರಿಗೆ ಯಾರು ಪ್ರಾರಂಭ ಮಾಡಿದ್ರು ಅನ್ನೋದು ಬಹಳ ಪ್ರಮುಖ. 1936 1936ನೇ ಇಸ್ವಿಯಲ್ಲಿ ಅಂದಿನ ಜುನಾಗಢದ ನವಾಬ್ ಏನಿದ್ದಾರೆ, ಜುನಾಗಢದ ಸುಲ್ತಾನ್, ಅದರ ಆಳ್ವಿಕೆ ನಡೆಸ್ತಿದ್ದಂತಹ ರಾಜ ಈ ಸಿಂಹ ಗಣತಿಯನ್ನು ಪ್ರಾರಂಭ ಮಾಡಿದ್ರು ಅಂತ ನಮ್ಮ ಇತಿಹಾಸ ಹೇಳುತ್ತೆ. ಒಂದು ಕಾಲದಲ್ಲಿ ಈ ಸಿಂಹಗಳು ಬಹಳ ಒಂದು ಎಂಡೇಂಜರ್ಡ್ ಸ್ಪೀಶೀಸ್ ಅಂತಲೇ ಕರೀಲಾಗ್ತಿತ್ತು, ಅಡವಿನಂಚಿನಲ್ಲಿರ್ತಕ್ಕಂತಹ ಪ್ರಾಣಿ ಅಂತ ಹೇಳಿ. ಬಟ್ ಈಗ ಸರ್ಕಾರಗಳು ಕೈಗೊಂಡಿರತಕ್ಕಂತಹ ಒಂದು ಕಠಿಣ ಕ್ರಮಗಳ ಕಾರಣದಿಂದ ಅವುಗಳ ಸಂಖ್ಯೆ 523, 2015ರಲ್ಲಿ 523 ಇದ್ದಿದ್ದು 2020ರ ಹೊತ್ತಿಗೆ 674ಗೆ ಏರಿಕೆಯಾಗಿದೆ. ಸೊ ಈ ಸಂಪೂರ್ಣ ಗಣತಿಯ ಒಂದು ಸಿಸ್ಟಮ್ ಸ್ಟಾರ್ಟ್ ಆಗಿದ್ದು 1936ನಲ್ಲಿ ಆ ಜುನಾಗಢದ ನವಾಬ್ ಇದನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆ್ಯಂಡ್ ಜುನಾಗಢ ಅಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ. ನೋಡಿ, ನಾವೀಗ ಡಿಸ್ಕಸ್ ಮಾಡ್ತಿರ್ತಕ್ಕಂತಹದ್ದು ಕರೆಂಟ್ ಅಫೇರ್ಸ್ ಆದರೂ ಕೂಡ ಜುನಾಗಢ್ ನಮಗೆ ಇತಿಹಾಸದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ಅದರ ಜೊತೆಗೆ ನಮ್ಮ ಭಾರತೀಯ ಸಂವಿಧಾನದಲ್ಲೂ ಕೂಡ ಇದಕ್ಕೆ ವಿಶೇಷವಾದಂತಹ ಒಂದು ಉಲ್ಲೇಖ ಇದೆ. ನೀವು ಸ್ವಲ್ಪ ನಿಮ್ಮ ನೆನಪನ್ನು ಮೆಲುಕು ಹಾಕಬೇಕಾಗುತ್ತೆ. ಬಿಕಾಸ್ ನಮ್ಮ ಸಂವಿಧಾನದಲ್ಲಿ 3 ವಿಶಿಷ್ಟವಾದಂತಹ ಪ್ರಾಂತ್ಯಗಳು ಕಂಡು ಬರ್ತಾ ಹೋಗ್ತವೆ. ಮೊದಲನೇದಾಗಿ ಜಮ್ಮು ಮತ್ತು ಕಾಶ್ಮೀರ, ಸೆಕೆಂಡ್ ಒನ್ ನಾನು ಈಗಲೇ ತಾನೇ ಹೇಳಿದಂತಹ ಗುಜರಾತ್ ರಾಜ್ಯದ ಜುನಾಗಢ್,
ಆ್ಯಂಡ್ ಮೂರನೆಯದು ನಮ್ಮ ನೆರೆಯ ಪ್ರಸಕ್ತವಾಗಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅಂತ ಭಾಗವಾಗಿರ್ತಕ್ಕಂತಹ ಹೈದರಾಬಾದ್ ಸಂಸ್ಥಾನ. ಸೊ ಈ ಮೂರು ಸಂಸ್ಥಾನಗಳೇನಿದ್ದಾವೆ ರಾಜರ ಆಳ್ವಿಕೆ ಇದ್ದಂತಹ ಸಂಸ್ಥಾನಗಳು, ಇವು ಬಹಳ ಪ್ರಖ್ಯಾತಿಯನ್ನು ಪಡೆದಿದ್ದಾವೆ. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ ಅಂದಿನ ಕಾಲದಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿದ್ವು ಅಥವಾ ರಾಜರಿಂದ ಆಳ್ವಿಕೆಗೊಳಪಟ್ಟ ಪ್ರದೇಶಗಳಿದ್ವು, ಅವೆಲ್ಲವೂ ಕೂಡ ಬಹಳ ಒಂದು ಹುಮ್ಮಸ್ಸಿನಿಂದನೇ ಭಾರತೀಯ ಒಕ್ಕೂಟವನ್ನು ಸೇರಿದ್ವು. ಯೂನಿಯನ್ ಆಫ್ ಇಂಡಿಯಾ ಅಥವಾ ಫೆಡರೇಷನ್ ಆಫ್ ಇಂಡಿಯಾವನ್ನು ಸೇರ್ಪಡೆಯಾದವು. ಒಂದು ಮಾತನ್ನು ಗಮನಿಸಿ, ನಾವು ಭಾರತವನ್ನು ಯೂನಿಯನ್ ಅಂತಲೂ ಕರೆಯೋಕ್ಕಾಗಲ್ಲ, ಫೆಡರೇಷನ್ ಅಂತಲೂ ಕರೆಯೋಕ್ಕಾಗಲ್ಲ. ಇದು ಯಾಕೆ ಅಂತ ಹಿಂದಿನ ಕ್ಲಾಸಲ್ಲೂ ಕೂಡ ಹೇಳಿದ್ದೇನೆ, ನಮ್ಮದು ಕ್ವಾಸಿ ಫೆಡರಲ್ ಸಿಸ್ಟಮ್ ಇರುತ್ತೆ. ಬಟ್ ಅದನ್ನು ಬದಿಗಿಟ್ಟು ನೋಡೋದಾದರೆ ಈ ಮೂರು ರಾಜ್ಯಗಳು ಮಾತ್ರ, ಈ ಮೂರು ಸಂಸ್ಥಾನಗಳು ಮಾತ್ರ ಭಾರತದೊಂದಿಗೆ ವಿಲೀನ ಆಗಕ್ಕೆ ಒಪ್ಪಲ್ಲ. ಆ ಸಂದರ್ಭದಲ್ಲಿ ನಮ್ಮ ದೇಶದ ಗೃಹ ಸಚಿವ, ಹೋಮ್ ಮಿನಿಸ್ಟರ್ ಆಗಿದ್ದಂತಹದ್ದು ನಮ್ಮ ದೇಶದ ಉಕ್ಕಿನ ಮನುಷ್ಯ ಅಂತಾನೆ ಕರೆಯಲ್ಪಡುವ ಅಥವಾ ಅಂತ ಕರೆಸ್ಕೊಳ್ಳುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಅವರು ನಡೆಸಿದಂತಹ ವಿವಿಧ ರೀತಿಯ ಸಂಧಾನಗಳಿರಬಹುದು ಅಥವಾ ಪೊಲೀಸ್ ಕಾರ್ಯಾಚರಣೆ ಇರಬಹುದು, ಇವುಗಳ ಫಲವಾಗಿ ಈ ಮೂರು ಪ್ರಾಂತ್ಯಗಳು ಅಥವಾ ಈ ಮೂರು ಸಂಸ್ಥಾನಗಳು ಭಾರತದೊಂದಿಗೆ ವಿಲೀನಗೊಂಡವು. ಆ್ಯಂಡ್ ಅದು ಆ ರೀತಿ ಜುನಾಗಢ್ನಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಜುನಾಗಢ್ನ ನವಾಬ್ ಏನಿದ್ದ ಆತ ಪಾಕಿಸ್ತಾನದ ಜೊತೆಗೆ ತನ್ನ ಪ್ರಾಂತ್ಯವನ್ನು ವಿಲೀನಗೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ದ. ಬಟ್ ಇದಕ್ಕೆ ನೆಹರು ಅವರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅಂದಿನ ಪ್ರಧಾನಮಂತ್ರಿ. ಬಟ್ ಕೊನೆಯದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಜುನಾಗಢ್ನಲ್ಲಿ ಒಂದು ಪ್ಲೆಬಿಸೈಟ್ ಕಂಡಕ್ಟ್ ಮಾಡಲಾಗುತ್ತೆ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಪ್ಲೆಬಿಸೈಟ್, ಇಂಗ್ಲಿಷ್ನಲ್ಲಿ ಪ್ಲೆಬಿಸೈಟ್ ಅಂದ್ರೆ ಏನು, ಕನ್ನಡದಲ್ಲಿ ನಾವು ಜನಮತ ಸಂಗ್ರಹಣೆ ಅಂತ ಕರಿಬಹುದು. ಜನಮತ ಸಂಗ್ರಹಣೆ ಅಥವಾ ಒಂದು ವೋಟಿಂಗ್ ಮಾಡಲಾಯಿತು ಅಲ್ಲಿನ ನಿವಾಸಿಗಳಿಗೆ, ನೀವು ಭಾರತದಲ್ಲಿ ಉಳಿಯಕ್ಕೆ ಇಷ್ಟಪಡ್ತೀರೋ ಅಥವಾ ಪಾಕಿಸ್ತಾನಕ್ಕೆ ಸೇರಕ್ಕೆ ಇಷ್ಟಪಡ್ತೀರೋ ಅಂತೇಳಿ. ಆ್ಯಂಡ್ ಒಂದು ಓವರ್ವೆಲ್ಮಿಂಗ್ ಮೆಜಾರಿಟಿ, ಸುಮಾರು 99.5% ಅಷ್ಟು ಜನ, 99.95% ಅಷ್ಟು ಜನ ಸಂಪೂರ್ಣವಾಗಿ ಭಾರತಕ್ಕೆ ಸೇರಬೇಕು ಅಂತ ಹೇಳಿ ಒಂದು ಒಕ್ಕೂಲಿನ ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಸೊ ಆ ಒಂದು ಪ್ಲೆಬಿಸೈಟ್ ನಡೆದಂತಹ ಬಳಿಕ ಜುನಾಗಢ್ ಅಧಿಕೃತವಾಗಿ ಭಾರತದೊಂದಿಗೆ ಸೇರ್ಪಡೆಯಾಯಿತು. ಆ್ಯಂಡ್ ಕೆಲವರು ಕೇಳಬಹುದು, ಇವಾಗ ಜುನಾಗಢ್ ಎಲ್ಲಿದೆ, ಯಾವ ರೀತಿ ಇದೆ? ಜುನಾಗಢ್ ಮಾಮೂಲಿ ಒಂದು ಗುಜರಾತ್ನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿದೆ, ಒಂದು ಜಿಲ್ಲಾ ಕೇಂದ್ರ. ಯಾವ ರೀತಿ ನಾವು ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳನ್ನ ನೋಡ್ತೀವಿ, ಜುನಾಗಢ್ ಕೂಡ ಒಂದು ಜಿಲ್ಲೆಯಾಗಿ ಈಗ ಉಳ್ಕೊಂಡಿದೆ. ಫಾರ್ ಎಕ್ಸಾಂಪಲ್, ಯಾವ ರೀತಿ ಕರ್ನಾಟಕ ಮುಂಚೆ ಮೈಸೂರು ಸಂಸ್ಥಾನ ಆಗಿತ್ತು, ಬಟ್ ಪ್ರಸಕ್ತವಾಗಿ ನೀವು ಗಮನಿಸೋದಾದ್ರೆ ಮೈಸೂರು ಕೇವಲ ಒಂದು ನಗರ ಅಥವಾ ಒಂದು ಜಿಲ್ಲೆಯಾಗಿ ಉಳ್ಕೊಂಡಿದೆ. ಅದೇ ರೀತಿಯಲ್ಲಿ ಜುನಾಗಢ್ ಕೂಡ ಒಂದು ಜಿಲ್ಲೆ ಅಥವಾ ಒಂದು ನಗರ ಆಗಿ ಉಳ್ಕೊಂಡಿದೆ. ಆ್ಯಂಡ್ ಇದು ಕೂಡ ನಮಗೆ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ಮತ್ತೊಂದಷ್ಟು ಡೀಟೇಲ್ಸನ್ನು ಗಮನಿಸ್ತಾ ಇದ್ದೀರಾ. ಅದೇನಪ್ಪ ಅಂತ ಹೇಳಿದ್ರೆ, 2015ರಲ್ಲಿ ಸೆನ್ಸಸ್ ಆಗಿ ಕೆಲವೇ ದಿನಗಳಲ್ಲೇ ಈ ಗಿರ್ ಅರಣ್ಯದಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಉಂಟಾಯಿತು. ಆ ಮಳೆಯಲ್ಲಿ ಸುಮಾರು 12 ಸಿಂಹಗಳು ಕೊಚ್ಕೊಂಡು ಹೋದ್ವು. ಸೊ ಅದು ಒಂದು ಭಾರಿ ಆಘಾತಕಾರಿ ಅಂಶ ಆಗಿತ್ತು. ಬಟ್ ಅದಾದ ಬಳಿಕ ಇತ್ತೀಚೆಗೆ ಅಂದರೆ 2018ರ ಸಮಯದಲ್ಲಿ ನೀವು ನೋಡ್ತಾ ಇದ್ದೀರಾ, 2018ನಲ್ಲಿ ಗಿರ್ ಅರಣ್ಯದಲ್ಲಿ ಇರ್ತಕ್ಕಂತಹ ಸಿಂಹಗಳಿಗೆ ಒಂದು ಕಾಯಿಲೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಆ ಕಾಯಿಲೆ ಹೆಸರು CDV. ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. CDV ಅಂತ ಹೇಳಿದ್ರೆ ಕ್ಯಾನೈನ್ ಡಿಸ್ಟೆಂಪರ್ ವೈರಸ್. ಮತ್ತೊಂದ್ಸರಿ ಹೇಳ್ತೀನಿ, ಕೆನೈನ್ ಡಿಸ್ಟೆಂಪರ್ ವೈರಸ್. ಕೆನೈನ್ ಅಂತ ಹೇಳಿದ್ರೇನು, ನಾವು ನಾಯಿಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮಾತಾಡಬೇಕಾದ್ರೆ ಕೆನೈನ್ ಅಂತ ಕರಿತೀವಿ. ಕೆನೈನ್ ಅಂದ್ರೆ ನಾಯಿ ಅಂತ ಹೇಳಿ ಕರಿಬಹುದು, ಅಥವಾ ನಾಯಿ ಅಥವಾ ಆ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಸೊ ಇದು ಯೂಶುವಲ್ ಆಗಿ ಸಾಕಿದ ನಾಯಿಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಕಾಯಿಲೆ. ಅದರ ಹೆಸರೇ ಹೇಳುವಂತೆ ಕೆನೈನ್ ಡಿಸ್ಟೆಂಪರ್ ವೈರಸ್ ಒಂದು ವೈರಲ್ ಡಿಸೀಸ್ ಆಗಿದೆ, ವೈರಾಣುವಿನಿಂದ ಉಂಟಾಗಲ್ಪಡುವಂತಹ ಒಂದು ಕಾಯಿಲೆ ಆಗಿದೆ. ಇದು ಕೇವಲ ನಾಯಿಗಳಲ್ಲಿ ಮಾತ್ರವಲ್ಲ, ಇದು ಸಿಂಹಗಳಲ್ಲಿರಬಹುದು, ನರಿಗಳಲ್ಲಿರಬಹುದು, ಪಾಂಡಗಳಲ್ಲಿರಬಹುದು, ಬೇರೆ ಬೇರೆ ಕಾಡು ಪ್ರಾಣಿಗಳು ಮತ್ತು ಸಾಕಿದಂತಹ ಪ್ರಾಣಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರ ಲಕ್ಷಣಗಳು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಉಸಿರಾಟದಲ್ಲಿ ತೊಂದರೆ ಉಂಟಾಗುತ್ತೆ, ಆ್ಯಂಡ್ ಮೂಗಿನಿಂದ ಒಂದು ರೀತಿಯ ದ್ರವ ಸೋರಿಕೆ ಆಗುತ್ತೆ, ಅದನ್ನು ನಾವು ರನ್ನಿ ನೋಸ್ ಅಂತ ಕರಿತೀವಿ. ಆ್ಯಂಡ್ ಅದೇ ರೀತಿ ವಾಮಿಟ್ ಆಗುವುದು, ಡಯೇರಿಯಾ ಇರಬಹುದು, ಮುಂತಾದಂತಹ ಲಕ್ಷಣಗಳು ಕಂಡುಬರ್ತಾ ಹೋಗುತ್ತೆ. ಮತ್ತು ತೂಕದಲ್ಲಿ ಇಳಿಕೆಯಾಗುತ್ತೆ, ಅಪಟೈಟ್, ಲಾಸ್ ಆಫ್ ಅಪಟೈಟ್ ಅಂದರೆ ಈ ಹಸಿವಿರೋದು ಇಲ್ಲದೆ ಇರುವುದು, ಇಂತಹ ಪ್ರಕ್ರಿಯೆಗಳು ಪ್ರಾಣಿಗಳಲ್ಲಿ ಕಾಣ್ತಾ ಹೋಗುತ್ತೆ. ಆ್ಯಂಡ್ ಇಂತಹ ಒಂದು ಮಾರಕ ಕಾಯಿಲೆ 2018ನೇ ಇಸವಿಯಲ್ಲಿ ಗುಜರಾತ್ನ ಗಿರ್ ಅರಣ್ಯಕ್ಕೆ ಅಟ್ಯಾಕ್ ಆಗಿತ್ತು. ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದು ಗುಜರಾತ್ನ ಒಂದು ಫೇಮಸ್ ಐಕಾನಿಕ್ ಅನಿಮಲ್ ಆಗಿರತಕ್ಕಂತಹ ಇದೇ ಸಿಂಹಗಳು, ಏಷಿಯಾಟಿಕ್ ಸಿಂಹಗಳು. ನೀವು ಕೂಡ ನೋಡ್ತಾ ಇದ್ದೀರಾ, ಹಲವಾರು ಸಿಂಹಗಳು ಅದರಲ್ಲಿ ಮೃತಪಟ್ಟಿದ್ವು. ಬಟ್ ಅದಾದ ಬಳಿಕ ವಿದೇಶಗಳಿಂದ ಇದಕ್ಕೆ ಸಂಬಂಧಪಟ್ಟಂಥ ಲಸಿಕೆಯನ್ನು, ವ್ಯಾಕ್ಸಿನನ್ನು ಇಂಪೋರ್ಟ್ ಮಾಡಿಕೊಂಡು ಕೊನೆಯದಾಗೂ ಕೂಡ ಭಾರತ ಅದನ್ನು ಕಂಟ್ರೋಲ್ ಮಾಡುವುದಕ್ಕೆ, ಅದನ್ನು ಹದ್ದುಬಸ್ತಿನಲ್ಲಿ ಇಡೋಕ್ಕೆ ಸಾಧ್ಯವಾಯಿತು. ಸೊ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ಇದೆ, 523 ಇದ್ದಂತಹದ್ದು 674 ಆಗಿದೆ. ಸೊ ದಟ್ ಮೀನ್ಸ್ ನಮ್ಮ ಸರ್ಕಾರಗಳಿರಬಹುದು, ಅರಣ್ಯ ಇಲಾಖೆ ಇರಬಹುದು, ಅವುಗಳು ತೆಗೆದುಕೊಂಡಂತಹ ಕಾರ್ಯಕ್ರಮ ಫಲಪ್ರದವಾಗಿದೆ ಅಂತಲೇ ನಾವು ಹೇಳಬಹುದು. ನೀವು ನೋಡ್ತಾ ಇದ್ರೆ ಸುಮಾರು 36 ಸಿಂಹಗಳು ಸತ್ತೋದ್ವು.
36 ಅಂದರೆ ಬಹಳ ದೊಡ್ಡ ಸಂಖ್ಯೆ, ಬಿಕಾಸ್ ಅವುಗಳ ಸಂಖ್ಯೆ ಇರೋದೇ 674, ಅದರಲ್ಲಿ 36 ಅಂತಕ್ಕಂತಹದ್ದು ಬಹಳ ದೊಡ್ಡ ಸಂಖ್ಯೆ. ಆ್ಯಂಡ್ ಈ ಒಂದು ಸೆನ್ಸಸ್ನ ಈ ಒಂದು ಸಿಂಹ ಗಣತಿಯನ್ನು ಅಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದೆ, ಅರಣ್ಯ ಇಲಾಖೆ, ಅದು ಕೂಡ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನಾವು ಈ ಒಂದು ಸ್ಲೈಡ್ನಲ್ಲಿ ಗುಜರಾತ್ಗೆ ಸಂಬಂಧಪಟ್ಟಂಥ ಒಂದು ಮ್ಯಾಪನ್ನು ನೋಡ್ತಾ ಇದ್ದೇವೆ. ಬಿಕಾಸ್ ನಿಮಗೆ ಗಿರ್ ಅರಣ್ಯ ಅಥವಾ ಗಿರ್ ನ್ಯಾಷನಲ್ ಪಾರ್ಕ್ ಅದು ಕೇವಲ ಒಂದು ಅರಣ್ಯವಲ್ಲ ಸಾಧಾರಣ, ಬದಲಾಗಿ ಒಂದು ರಾಷ್ಟ್ರೀಯ ಉದ್ಯಾನವನ. ಸೊ ಅದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕಾಗುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇದು ಸಂಪೂರ್ಣವಾಗಿ ಗುಜರಾತ್ ರಾಜ್ಯ, ಗುಜರಾತ್ನ ಕ್ಯಾಪಿಟಲ್ ಸಿಟಿ ಕೂಡ ನಿಮಗೆ ಗಾಂಧಿನಗರ ಅಂತ ಕಾಣಿಸ್ತಾ ಇದೆ. ಬಟ್ ಈ ಒಂದು ಪರ್ಯಾಯ ಭೂಮಿ, ಒಂದು ಪೆನಿನ್ಸುಲಾರಲ್ಲಿ ಈ ಗಿರ್ ಅರಣ್ಯ ನಿಮಗೆ ಕಂಡು ಬರ್ತಾ ಇದೆ. ಪೆನಿನ್ಸುಲಾರ್ ಅಂತ ಕರಿತೀವಿ, ಪೆನಿನ್ಸುಲಾ ಅಂತ ಕರಿತೀವಿ. ದಟ್ ಮೀನ್ಸ್ ಇದಕ್ಕೊಂದು ನೇಮ್ ಕೂಡ ಇದೆ. ಈ ಒಂದು ಭಾಗ ಏನಿದೆ ಅದಕ್ಕೆ ನಾವು ಕತಿಯಾವರ್ ಪೆನಿನ್ಸುಲಾ ಅಂತ ಕರಿತೀವಿ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಕತಿಯಾವರ್ ಪೆನಿನ್ಸುಲಾ. ಪೆನಿನ್ಸುಲಾ ಅಂತ ಹೇಳಿದ್ರೇನು? ಒಂದು ಪರ್ಯಾಯ ಭೂಮಿ, ಮೂರು ಕಡೆಯಿಂದನೂ ಕೂಡ ನೀರಿಂದ ಆವೃತವಾಗಿರತಕ್ಕಂತಹ ಒಂದು ಪ್ರದೇಶ ಕತಿಯಾವರ್ ಪೆನಿನ್ಸುಲಾ. ಸೊ ಇದು ಕೂಡ ಗುಜರಾತ್ನಲ್ಲಿ ಕಂಡುಬರ್ತಕ್ಕಂತಹ ಬೇರೆ ಬೇರೆ ಪ್ರಾಂತ್ಯ, ಯಾವ ರೀತಿ ಕರ್ನಾಟಕದಲ್ಲಿ ಮಲೆನಾಡು, ಕರಾವಳಿ, ಒಳನಾಡು ಅಥವಾ ಬಯಲ್ಸೀಮೆ ಮುಂತಾದಂತಹ ಪ್ರಾಂತ್ಯಗಳು ಕಂಡು ಬರ್ತಾ ಹೋಗುತ್ತೆ. ಗುಜರಾತ್ನಲ್ಲಿ ಒಂದು ಪ್ರಮುಖ ರೀಜನ್, ಒಂದು ವಲಯ ಯಾವುದು ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಿರ್ತಕ್ಕಂತಹ ಕತಿಯಾವರ್ ಪೆನಿನ್ಸುಲಾ. ಇದು ನಾವು ಸೌರಾಷ್ಟ್ರ ಅಂತ ಕೂಡ ಕೆಲವೊಮ್ಮೆ ಕರಿತೀವಿ. ಅದರ ಮ್ಯಾಪನ್ನು ಕೂಡ ಮುಂದಿನ ಸ್ಲೈಡ್ನಲ್ಲಿ ತೋರಿಸ್ತೀರಿ. ಸೌರಾಷ್ಟ್ರ ಅಂತ ಕೂಡ ಕರಿಬಹುದು. ಬಟ್ ಈ ಭಾಗದಲ್ಲಿ ನಿಮಗೆ ಜುನಾಗಢ್ ಕಂಡು ಬರುತ್ತೆ. ನಾನು ಆಗಲೇ ತಾನೇ ಹೇಳಿದೆ, ಜುನಾಗಢದ ನವಾಬ 1936ನಲ್ಲಿ ಈ ಗಣತಿಯನ್ನು ಪ್ರಾರಂಭ ಮಾಡಿದ. ಆ ಜುನಾಗಢ್ ಈಗ ಒಂದು ಡಿಸ್ಟ್ರಿಕ್ಟ್ ಆಗಿದೆ. ಆ ಜುನಾಗಢ್ ಜಿಲ್ಲೆಯಲ್ಲೇ ಗಿರ್ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಆ್ಯಂಡ್ ರೆಗ್ಯುಲರ್ ಆಗಿ ಇದು ಸ್ಟಾರ್ಟ್ ಆಗಿದ್ದು 1965ಇಂದ. 1936ನಲ್ಲಿ ರಾಜ ಸ್ಟಾರ್ಟ್ ಮಾಡ್ದ. ಬಟ್ ರೆಗ್ಯುಲರ್ ಆಗಿ ನಿಯಮಿತವಾಗಿ ಪ್ರತಿ 5 ವರ್ಷಕ್ಕೊಮ್ಮೆ ಸ್ಟಾರ್ಟ್ ಆಗಿರ್ತಕ್ಕಂತಹದ್ದು 1965, 1965ನೇ ಇಸ್ವಿಯಿಂದ. ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸ್ಲೈಡ್ ನೋಡ್ತಾ ಹೋಗೋಣ. ಸ್ಲೈಡ್ ತೋರಿಸ್ತಾ ಇದೆ ನಿಮಗೆ ಒಂದು, ನಾನು ಏನು ಕತಿಯಾವರ್ ಪೆನಿನ್ಸುಲಾ ಅಂತ ಹೇಳಿದೆ, ಅಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ನಗರಗಳು ಅಥವಾ ಡಿಸ್ಟ್ರಿಕ್ಟ್ಸ್ ನೋಡ್ತಾ ಇದ್ದೀರಾ. ರಾಜ್ಕೋಟ್ ಕಂಡು ಬರುತ್ತೆ, ಅದೇ ರೀತಿ ನಿಮಗೆ ಜಾಮ್ನಗರ್ ಕಂಡು ಬರುತ್ತೆ, ಜುನಾಗಢ್ ಕಂಡು ಬರುತ್ತೆ. ಸೊ ಇದೆಲ್ಲ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ಸೌರಾಷ್ಟ್ರ, ನಾನು ಆಗಲೇ ಏನಂತ ಹೇಳಿದೆ, ಆ ಒಂದು ಕತಿಯಾವರ್ ಪ್ರಾಂತ್ಯವನ್ನು ಸೌರಾಷ್ಟ್ರ ಅಂತ ಕೂಡ ಕರೆಯಲಾಗುತ್ತೆ. ಬಟ್ ಕತಿಯಾವರ್ ಇಷ್ಟು ಪ್ರದೇಶ ಮಾತ್ರ, ಆದರೆ ಸೌರಾಷ್ಟ್ರ ಚೂರು ಎಕ್ಸ್ಟೆಂಡ್ ಆಗಿದೆ. ಬಟ್ ಆಲ್ಮೋಸ್ಟ್ ಕತಿಯಾವರ್ ಪೆನಿನ್ಸುಲಾ ಮತ್ತು ಸೌರಾಷ್ಟ್ರ ಎರಡು ಕೂಡ ಒಂದು ಸೇಮ್ ಭಾಗನೇ ಅಂತ ಹೇಳ್ಬೋದು. ಸೊ ಸೌರಾಷ್ಟ್ರ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದೊಂದು ರಣಜಿ ಕ್ರಿಕೆಟ್ ತಂಡ ಕೂಡ ಸೌರಾಷ್ಟ್ರದ ಒಂದು ಟೀಮ್ ಇದೆ, ರಣಜಿ ತಂಡ. ಅವರು ಕೂಡ ಇತ್ತೀಚೆಗೆ ಅಷ್ಟೇ ಕಳೆದ ವರ್ಷ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಕೂಡ ನಾವೆಲ್ಲ ನೋಡಿದ್ದೇವೆ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಗಲ್ಫ್ ಆಫ್ ಕಂಬತ್ ಕಂಡು ಬಂದರೆ ಮೇಲ್ಗಡೆ ಗಲ್ಫ್ ಆಫ್ ಕಚ್ ಕಂಡು ಬರುತ್ತೆ. ಸೊ ಈ ಕತಿಯಾವರ್ ಪೆನಿನ್ಸುಲಾ ಅಂತಕ್ಕಂತಹದ್ದು ಗಲ್ಫ್ ಆಫ್ ಕಚ್ ಮತ್ತು ಗಲ್ಫ್ ಆಫ್ ಕಂಬತ್ ನಡುವೆ ಕಂಡು ಬರುತ್ತೆ. ಇದು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮುಂದಿನ ಒಂದು ಸುದ್ದಿ ಗಮನಿಸ್ತಾ ಹೋಗೋಣ. ಗೌರ್ಮೆಂಟ್ ಬ್ಯಾನ್ಸ್ ಲೈವ್ ಆನ್ಲೈನ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಅಪ್ ಟು ಕ್ಲಾಸ್ 5. ನೆನ್ನೆ ನಮ್ಮ ಕರ್ನಾಟಕದ ಶಿಕ್ಷಣ ಇಲಾಖೆ ಒಂದು ಮಹತ್ವವಾದಂತಹ ಡಿಸಿಷನ್ ತಗೊಂಡಿದೆ. ಅದೇನಪ್ಪ ಅಂತ ಹೇಳಿದ್ರೆ 5ನೇ ತರಗತಿಗಿಂತ ಕೆಳಗಿನ ವಿದ್ಯಾರ್ಥಿಗಳಿಗೆ ಈ ಲೈವ್ ತರಗತಿಯನ್ನು, ನೇರ ಪ್ರಸಾರವನ್ನು ಕೊಡಬಾರದು ಅಂತ ಹೇಳಿ ನೆನ್ನೆ ತೀರ್ಮಾನ ಮಾಡಲಾಗಿದೆ. ಅಂದರೆ ಲೈವ್ ಆನ್ಲೈನ್ ತರಗತಿ. ಬಿಕಾಸ್ ಚಿಕ್ಕ ಮಕ್ಕಳು ಗಂಟೆಗಟ್ಟಲೆ ಲೈವ್ ತರಗತಿಗಳನ್ನ ವೀಕ್ಷಣೆ ಮಾಡೋದ್ರಿಂದ ತಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ಅವರ ಕಣ್ಣಿನ ಮೇಲೆ ಮತ್ತು ಒಟ್ಟಾರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಪೋಷಕರು ಕಂಪ್ಲೇಂಟನ್ನು ಮಾಡ್ತಿದ್ರು. ಅದನ್ನು ಗಣನೆಗೆ ತೆಗೆದುಕೊಂಡಿರತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ವಿಶೇಷವಾಗಿ ನಮ್ಮ ಏನು ಮಿನಿಸ್ಟರ್ ಇದ್ದಾರೆ, ಎಜುಕೇಷನ್ ಮಿನಿಸ್ಟರ್ ಸುರೇಶ್ ಕುಮಾರ್ ಅವರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಯಾವುದೇ ಒಂದು ಖಾಸಗಿ ಶಾಲೆಗಳು 5ನೇ ಕ್ಲಾಸ್ಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಈ ಒಂದು ನೇರ ಪ್ರಸಾರವನ್ನು ಕೊಡಬಾರದು. ಇದು ಗೌರ್ಮೆಂಟ್ ಆರ್ಡರ್ ಆಗಿದೆ. ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. ಬಟ್ ನೇರ ಪ್ರಸಾರಕ್ಕೆ ಮಾತ್ರ ಅವರು ಬ್ಯಾನ್ ಮಾಡಿರ್ತಕ್ಕಂತಹದ್ದು. ಅವ್ರು ಆಲ್ರೆಡಿ ಪ್ರೀ ರೆಕಾರ್ಡೆಡ್ ಮಾಡ್ಯೂಲ್ಸ್ ಏನಾದರೂ ಇದ್ದರೆ, ಆಲ್ರೆಡಿ ಒಂದು ವಿಡಿಯೋಸ್ ಕಂಟೆಂಟ್ ಇತ್ತು ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಅವರು ಮಾಡೋಕ್ಕೆ ಸ್ವತಂತ್ರರಿದ್ದಾರೆ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈವನ್ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿದ್ದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಚಿಕ್ಕ ಮಕ್ಕಳೇನಿರ್ತಾರೆ 2 ವರ್ಷದಿಂದ 5 ವರ್ಷದ ನಡುವಿನ ಮಕ್ಕಳೇನಿದ್ದಾರೆ ಅವರಿಗೆಲ್ಲ ಸ್ಕ್ರೀನ್ ಟೈಮ್ ಅಂತ ಹೇಳಿದ್ರೆ ಅವರು ಮೊಬೈಲ್ ಇರಬಹುದು, ಲ್ಯಾಪ್ಟಾಪ್ ಇರಬಹುದು ಅಥವಾ ಬೇರೆ ಡಿಜಿಟಲ್ ಪರದೆಯನ್ನು ವೀಕ್ಷಣೆ ಮಾಡುವಂತಹ ಸಮಯ, ಅದನ್ನು ಸ್ಕ್ರೀನ್ ಟೈಮ್ ಅಂತ ಕರೀತಾರೆ. ಅವರಿಗೆ ಕೇವಲ 1 ಅವರ್ ಇರಬೇಕು, 1 ಅವರ್ಗಿಂತ ಜಾಸ್ತಿ ಇರಬಾರದು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಆ್ಯಂಡ್ ಅದಕ್ಕಿಂತ ದೊಡ್ಡ ಮಕ್ಕಳು, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಕೂಡ 2.5 ಅವರ್ಸ್, ಮ್ಯಾಕ್ಸಿಮಮ್ 2.5 ಅವರ್ಸ್, 2.5 ಗಂಟೆ ಮಾತ್ರ ಇರಬೇಕು ಅಂತ ಕೂಡ ತೀರ್ಮಾನ ಮಾಡಲಾಗಿದೆ. ಸೊ ಇಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ನೇರವಾಗಿ ಯಾರು ಕೂಡ ಪ್ರಶ್ನೆ ಕೇಳಲ್ಲ, ಎಷ್ಟನೇ ತರಗತಿವರೆಗೂ ಲೈವ್ ಕ್ಲಾಸನ್ನು ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡ್ತು ಅಂತ ನೀವು ಖಂಡಿತ ಪ್ರಶ್ನೆಗಳನ್ನ ನೋಡಲ್ಲ. ಬಟ್ ಆದರೂ ಯಾವುದಕ್ಕೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನೀವು ಫಾರ್ ಎಕ್ಸಾಂಪಲ್ ಒಂದು PSI ಪ್ರಬಂಧ ಬರೀಬೇಕು ಅಂತ ಹೇಳಿದ್ರೆ ನಿಮಗೆ ಖಂಡಿತ ಹೆಲ್ಪ್ ಆಗಬಹುದು.
ಈ ಲೈವ್ ಕ್ಲಾಸಸ್ ಕುರಿತಾಗಿ ಸರ್ಕಾರದ ನಿರ್ಧಾರಗಳನ್ನು ಅಥವಾ ಮಕ್ಕಳ ಮೇಲೆ ಆಗ್ತಿರ್ತಕ್ಕಂತಹ ದುಷ್ಪರಿಣಾಮಗಳನ್ನು ನೀವು ಬರೀಬಹುದು, ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಲೋಪದೋಷಗಳು, ಸುಧಾರಣಾ ಕ್ರಮಗಳು, ಇಂತಹ ವಿಚಾರಗಳಿಗೆ ನಿಮಗೆ ಡೀಟೇಲ್ಸ್ ಬೇಕಾಗುತ್ತೆ. ಸೊ ಸಿಂಪಲ್ ಆಗಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಮುಂದಿನ ಒಂದು ಕಂಟೆಂಟ್ ಅಂತ ಗಮನ ಹರಿಸ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, US ರಿಪೋರ್ಟ್ ಟೇಕ್ಸ್ ನೋಟ್ ಆಫ್ CAA NRC. ನೋಡಿ, ಕಳೆದ ವರ್ಷ ಅಂದರೆ 2019ನಲ್ಲಿ ನಮ್ಮ ದೇಶದಲ್ಲಿ ಮಾರ್ಧ್ವನಿಸಿದಂತಹ ಪ್ರಮುಖ ವಿಚಾರಗಳು ಅಂತ ಹೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ 370ನೇ ವಿಧಿ ಆರ್ಟಿಕಲ್ 370, ಅದೇ ರೀತಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಇದು ಕೂಡ ಸಾಕಷ್ಟು ಪ್ರತಿಭಟನೆಗೆ ಕಾರಣ ಮಾಡಿತು. ಅದೇ ರೀತಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ NRC ಪ್ರತಿಭಟನೆಗೆ ಕಾರಣ ಮಾಡಿತು. ಸೊ ಇಂತಹ ವಿಚಾರಗಳು ಜ್ವಲಂತ ವಿಷಯಗಳಾಗಿದ್ವು ಕಳೆದ ವರ್ಷದಲ್ಲಿ. ಆ್ಯಂಡ್ ಇವತ್ತಿನ ಸುದ್ದಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಅಮೆರಿಕ ದೇಶದಲ್ಲಿರ್ತಕ್ಕಂತಹ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಹೋಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಯಾವ ರೀತಿ ನಮ್ಮ ಭಾರತದಲ್ಲಿ ಗೃಹ ಸಚಿವಾಲಯ ಕಾರ್ಯನಿರ್ವಹಿಸಿದ್ದೋ ಅದನ್ನು ನಾವು ಇಂಗ್ಲೀಷಲ್ಲಿ MHA ಅಂತ ಕರಿತೀವಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅದೇ ರೀತಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಒಂದು ರಿಪೋರ್ಟನ್ನು ನೆನ್ನೆ ರಿಲೀಸ್ ಮಾಡಿದ್ದಾರೆ. ಅದು ಪ್ರಪಂಚಾದ್ಯಂತ ಸ್ವಲ್ಪ ಪ್ರಮುಖವಾದಂತಹ ರಿಪೋರ್ಟ್ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅದು ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ರಿಪೋರ್ಟ್. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಹಿಂದಿನ ಕ್ಲಾಸ್ನಲ್ಲಿ ಕೂಡ ನಾನು ಒಂದ್ಸರಿ ಮೆನ್ಷನ್ ಮಾಡಿದ್ದೇನೆ, IRF ರಿಪೋರ್ಟ್ ಅಥವಾ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ರಿಪೋರ್ಟ್. ಇದನ್ನು ಕನ್ನಡದಲ್ಲಿ ನಾನು ಹೇಳೋದಾದ್ರೆ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಅಥವಾ ಧಾರ್ಮಿಕ ಸ್ವಾತಂತ್ರ್ಯ ವರದಿ. ಇನ್ನೊಂದ್ಸರಿ ಹೇಳ್ತೀನಿ, ಬರ್ಕೊಂಬಿಡಿ, ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ವರದಿ. ಸೊ ಇದನ್ನು ಪ್ರತಿ ವರ್ಷ ಅಮೆರಿಕದ ಈ ಹೋಮ್ ಡಿಪಾರ್ಟ್ಮೆಂಟ್ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಜಾರಿಗೆ ತರುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಪ್ರಪಂಚಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಧಾರ್ಮಿಕ ಸ್ವತಂತ್ರದ ಕುರಿತಾಗಿನ ಸ್ಥಿತಿ ಯಾವ ರೀತಿ ಇದೆ, ಇಂಡಿಯಾದಲ್ಲಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ, ಚೈನಾ, ರಷ್ಯಾ, ಈ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರ ಸ್ಥಿತಿ ಯಾವ ರೀತಿ ಇದೆ, ಅಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳು ಯಾವ ರೀತಿ ಇದೆ ಅನ್ನೋದನ್ನ ತನಿಖೆ ಮಾಡಿಬಿಟ್ಟು ಅಮೆರಿಕಾದ ಸಂಸತ್ ಭವನದಲ್ಲಿ, ಅಮೆರಿಕಾದ ಪಾರ್ಲಿಮೆಂಟ್ ಏನಿದೆ ಅಲ್ಲಿ ನಾವು ಕಾಂಗ್ರೆಸ್ ಅಂತ ಕರಿತೀವಿ, ಅಮೆರಿಕನ್ ಕಾಂಗ್ರೆಸ್ನಲ್ಲಿ ಇದನ್ನ ಮಂಡನೆ ಮಾಡಲಾಗುತ್ತೆ. ಅದರ ಈ 2000 ಹೊಸ ಒಂದು ಎಡಿಷನ್ ಏನಿದೆ 2019 ಅದನ್ನ ನಿನ್ನೆ ಅಷ್ಟೇ ಬಿಡುಗಡೆ ಮಾಡಲಾಗಿದೆ. ಅಂಡ್ ಆ ವಿಚಾರದಲ್ಲಿ ಭಾರತವನ್ನ ಲಘುವಾಗಿ ಟೀಕೆ ಮಾಡಲಾಗಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಪಠ್ಯ ಅಂತ ಹೇಳಿದ್ರೆ ಕಳೆದ ವರ್ಷ ನಾನು ಆಗಲೇ ಹೇಳ್ದಂಗೆ ಜಮ್ಮು ಕಾಶ್ಮೀರ ಇರಬಹುದು, CAA ಇರಬಹುದು, ಅದೇ ರೀತಿ NRC ಮುಂತಾದಂತಹ ವಿಚಾರಗಳ ಕುರಿತಾಗಿ ಭಾರತವನ್ನ ಟೀಕಿಸಲಾಗಿದೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಹಾಗೆ ನೋಡಿದ್ರೆ ಅಮೆರಿಕಕ್ಕೆ ಯಾವುದೇ ನೈತಿಕತೆ ಇಲ್ಲ ಭಾರತವನ್ನ ಟೀಕೆ ಮಾಡಕ್ಕೆ. ಬಿಕಾಸ್ ಅಮೆರಿಕ ಸ್ವತಃ ಹೊತ್ತಿ ಉರಿತಾ ಇದೆ. ಜಾರ್ಜ್ ಫ್ಲಾಯ್ಡ್ ಅಂತಕ್ಕಂತಹ ಕಪ್ಪು ಬಣ್ಣದ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ದಕ್ಕಾಗಿ ಇಡೀ ಅಮೆರಿಕಾದಾದ್ಯಂತ ಪ್ರೊಟೆಸ್ಟ್ಗಳು ನಡೀತಾ ಇದ್ದಾವೆ. ಸೊ ಅವರಿಗೆ ಭಾರತಕ್ಕೆ ಈ ಒಂದು ಧಾರ್ಮಿಕ ಸ್ವತಂತ್ರ ಇರಬಹುದು, ಸಮಾನತೆ ಇರಬಹುದು, ಇಂತಹ ಸೂಕ್ಷ್ಮ ವಿಚಾರಗಳ ಕುರಿತಾಗಿ ಒಂದು ಸಜೆಷನ್ನ ಕೊಡಕ್ಕೆ ಅಥವಾ ನಮಗೆ ತಿಳುವಳಿಕೆಯನ್ನು ಹೇಳಕ್ಕೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಬಿಕಾಸ್ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ನಮ್ಮ ಸರ್ಕಾರಗಳು ಜವಾಬ್ದಾರಿಯುತವಾಗಿದ್ದಾವೆ ಮತ್ತು ನಮ್ಮಲ್ಲಿ ಒಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆ. ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದೆ. ಸೊ ಹಾಗಾಗಿ ಬೇರೆ ದೇಶದಿಂದ ನಾವು ಹೇಳಿಸ್ಕೊಳ್ಳುವಂತಹ ನೆಸೆಸಿಟಿ ಇಲ್ಲ. ಹಾಗೆ ನೋಡಿದ್ರೆ ಇಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಸುದ್ದಿ ಹೇಳಿದ್ದೆ. ಅದೇನಪ್ಪ ಅಂತ ಹೇಳಿದ್ರೆ US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್, ಅಲ್ಲಿ ಶಾರ್ಟ್ ಫಾರ್ಮ್ ಬರೀತೀನಿ, ಬರ್ಕೊಂಬಿಡಿ, US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್, USCIRF. ಸೊ ಅಂದರೆ ಅಮೆರಿಕಾದ ಒಂದು ಅಂತಾರಾಷ್ಟ್ರೀಯ ಏನು ಧಾರ್ಮಿಕ ಸ್ವಾತಂತ್ರ್ಯದ ಕುರಿತಾಗಿ ಒಂದು ಆಯೋಗ ಇತ್ತು. ಆ ಆಯೋಗದವರು ಕೂಡ ಒಂದು ರಿಪೋರ್ಟನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಿದ್ರು. ಆ್ಯಂಡ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಒಂದು IRF ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಿರ್ತಕ್ಕಂತಹದ್ದು ಅಮೆರಿಕಾದ ಸ್ಟೇಟ್ ಡಿಪಾರ್ಟ್ಮೆಂಟ್, ಅಂದರೆ ಒಂದು ಗೃಹ ಇಲಾಖೆ. ಬಟ್ ಈ USCIRF ಅವರು ಇತ್ತೀಚೆಗಷ್ಟೇ ಮತ್ತೊಂದು ಶಿಫಾರಸನ್ನ ಅಮೆರಿಕಾದ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ಒಂದು ಕಗ್ಗೊಲೆ ನಡೀತಾ ಇದೆ. ಸೊ ಹಾಗಾಗಿ ಭಾರತವನ್ನು ನೀವು ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ CPC ಅನ್ನುವಂತಹ ಒಂದು ವಿಭಾಗಕ್ಕೆ ಸೇರಿಸಬೇಕು. ಈ ಒಂದು ಲಿಸ್ಟ್ನಲ್ಲಿ ಬರುವಂತಹ ಅತ್ಯಂತ ಕೆಳಗಿನ ವಿಭಾಗ ಈ CPC, ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಥವಾ ನಿರ್ದಿಷ್ಟ ಕಳವಳ ಉಳ್ಳಂತಹ ದೇಶ ಅಂತ ಕರೀಬಹುದು. ಸೊ ಇಂತಹ ಒಂದು ಪಟ್ಟಿಗೆ ಭಾರತವನ್ನು ನೂಕಬೇಕು ಅಂತ ಅಮೆರಿಕಾದ ಈ ಒಂದು ಆಯೋಗ ಹೇಳಿತ್ತು, USCIRF. ಬಟ್ ಅದನ್ನು ಇನ್ನೂ ಕೂಡ ಅಮೆರಿಕಾದ ಸರ್ಕಾರ ಮಾನ್ಯ ಮಾಡಿಲ್ಲ. ಬಟ್ ಅಂತಹ ಸಂದರ್ಭದಲ್ಲೇ ಭಾರತ ಕಠಿಣವಾಗಿ ಟೀಕೆ ಮಾಡಿದ್ದು, ಭಾರತದಲ್ಲಿರುವಂತಹ ರಿಲಿಜಿಯಸ್ ಫ್ರೀಡಮ್, ಧಾರ್ಮಿಕ ಸ್ವಾತಂತ್ರ್ಯ ಬೇರೆ ಯಾವುದೇ ದೇಶದಲ್ಲಿ ಕೂಡ ಸಿಗಲ್ಲ ಅಂತ ಹೇಳಿ. ಸೊ ಅದೇ ನಿಟ್ಟಿನಲ್ಲಿ ನಿನ್ನೆ IRF ಅವರು ಕೂಡ ಒಂದು ರಿಪೋರ್ಟಲ್ಲಿ ಭಾರತವನ್ನು ಟೀಕೆ ಮಾಡಿದ್ದಾರೆ. ಬಟ್ ಆದರೂ ಕೂಡ ಇವರು ಭಾರತಕ್ಕೆ ಯಾವುದೇ ಒಂದು ಪಾಸಿಟಿವ್ ಲೀಸ್ಟ್ನಲ್ಲೂ ಕೂಡ ಇಟ್ಟಿಲ್ಲ, ನೆಗೆಟಿವ್ ಲೀಸ್ಟಲ್ಲೂ ಕೂಡ ಇಟ್ಟಿಲ್ಲ. ಅವರು ಎರಡೂ ರೀತಿಯಾದಂಥ ಒಂದು ಲಿಸ್ಟನ್ನು ಮಾಡಿದ್ದಾರೆ, ಪಾಸಿಟಿವ್ ಲಿಸ್ಟ್ ಆ್ಯಂಡ್ ನೆಗೆಟಿವ್ ಲಿಸ್ಟ್. ನೆಗೆಟಿವ್ ಲಿಸ್ಟಲ್ಲಿ ಚೈನಾ,
ಪಾಕಿಸ್ತಾನ ಸೇರಿದಂತೆ ಬೇರೆ ಬೇರೆ ದೇಶಗಳು ಕಂಡುಬರುತ್ತೆ. ಬಟ್ ಭಾರತವನ್ನು ಅಲ್ಲೆಲ್ಲೂ ಕೂಡ ಇಟ್ಟಿಲ್ಲ. ಸೊ ಹಾಗಾಗಿ ಭಾರತೀಯ ಸರ್ಕಾರ ಇದರ ಬಗ್ಗೆ ತಲೆವನ್ನು ಕೆಡಿಸ್ಕೊಂಡಿಲ್ಲ. ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ IRF ಅಂದರೆ ಏನು, ಯಾರು ಇದನ್ನು ಸಬ್ಮಿಟ್ ಮಾಡ್ತಾರೆ ಆ ರೀತಿ ಎಲ್ಲ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹ ವ್ಯಕ್ತಿ ಅಮೆರಿಕದ ಮೈಕ್ ಪೊಂಪಿಯೋ ಅಂದರೆ ಯಾವ ರೀತಿ ಭಾರತದ ಗೃಹ ಸಚಿವ ಅಮಿತ್ ಶಾ ಇದ್ದಾರೋ ಅದೇ ರೀತಿ ಅಮೆರಿಕಾದ ಮಿನಿಸ್ಟರ್ ಆಫ್ ಸ್ಟೇಟ್, ಮಿನಿಸ್ಟರ್ ಅಂತ ಕರೆಯಲ್ಲ ಅಲ್ಲಿ, ಸೊ ಸ್ಟೇಟ್ನ ಒಂದು ಜವಾಬ್ದಾರಿ ವಹಿಸಿಕೊಳ್ಳುವಂತಹ ವ್ಯಕ್ತಿ. ಸೊ ಗೃಹ ಸಚಿವ ಆಗುವಂತಹ ಒಂದು ಈಕ್ವಲೆಂಟ್ ಪೊಸಿಷನ್ ಅಮೆರಿಕಾದಲ್ಲಿ ಮೈಕ್ ಪೊಂಪಿಯೋ ಅವರದ್ದು. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅವ್ರನ್ನ ನಾವು ಸಿಂಪಲ್ ಆಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಕರಿಬಹುದು. ಬಿಕಾಸ್ ಭಾರತದಲ್ಲಿ ಮಂತ್ರಿಗಳಿಗೆ ನಾವು ಮಿನಿಸ್ಟರ್ಸ್ ಅಂತ ಕರಿತೀವಿ, ಮಿನಿಸ್ಟರ್ ಆಫ್ ಹೋಮ್ ಮಿನಿಸ್ಟರ್ ಅಥವಾ ಫೈನಾನ್ಸ್ ಮಿನಿಸ್ಟರ್, ಫಾರಿನ್ ಮಿನಿಸ್ಟರ್. ಬಟ್ ಅಮೆರಿಕದಲ್ಲಿ ಸೆಕ್ರೆಟರಿ ಅಂತ ಕರೆಯಲಾಗುತ್ತೆ. ಫಾರಿನ್ ಸೆಕ್ರೆಟರಿ ಅಥವಾ ಸೆಕ್ರೆಟರಿ ಆಫ್ ಸ್ಟೇಟ್, ಸೆಕ್ರೆಟರಿ ಆಫ್ ಬೇರೆ ಏನಾದರೂ ಯಾವುದೇ ಡಿಪಾರ್ಟ್ಮೆಂಟ್ ಇರಬಹುದು. ಇದೇ ರೀತಿ ಇಂಗ್ಲೆಂಡ್ನಲ್ಲೂ ಕೂಡ ಮಾಡಲಾಗುತ್ತೆ, ಬ್ರಿಟನ್ ಸಂಸತ್ತಿನಲ್ಲೂ ಕೂಡ. ಆ್ಯಂಡ್ ಇದರೊಂದಿಗೆ ಮುಂದಿನ ಸುದ್ದಿ ಗಮನಿಸುವಂಥ ಸಮಯ ಬರುತ್ತೆ. ಮುಂದಿನ ಸುದ್ದಿ ಹೇಳುತ್ತೆ ಸ್ಟೇಷನ್ಸ್ ಟು ಬಿ ಕ್ಲಾಸಿಫೈಡ್ ಆನ್ ವೇಸ್ಟ್ ವಾಟರ್ ಔಟ್ಪುಟ್. ನೆನ್ನೆ ಬಂದಿರತಕ್ಕಂತಹ ಮತ್ತೊಂದು ಪ್ರಮುಖ ಸುದ್ದಿ ಇದು. ಅದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನಮ್ಮ ಕೇಂದ್ರದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB, ಎಲ್ಲರೂ ಕೂಡ ಕೇಳಿರ್ತೀರಾ. ನಮ್ಮ ದೇಶದಲ್ಲಿ ಒಟ್ಟು ಮಾಲಿನ್ಯಗಳನ್ನು, ವಾಯು ಮಾಲಿನ್ಯ ಇರಬಹುದು, ಜಲ ಮಾಲಿನ್ಯ ಇರಬಹುದು ಅಥವಾ ಪರಿಸರ ಮಾಲಿನ್ಯ ಇರಬಹುದು, ಇವೆಲ್ಲವನ್ನೂ ತಡೆಗಟ್ಟಲಿಕ್ಕೆ ಇರತಕ್ಕಂತಹ ಸಂಸ್ಥೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣ ಸಂಸ್ಥೆ ಅಂತ ಕರೀಬಹುದು, CPCB. ಇವರು ನೆನೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಇನ್ಮುಂದೆ ನಮ್ಮ ದೇಶದಲ್ಲಿರತಕ್ಕಂತಹ ಪ್ರತಿಯೊಂದು ರೈಲ್ವೆ ನಿಲ್ದಾಣಗಳನ್ನು ಕೂಡ 3 ಭಾಗಗಳನ್ನಾಗಿ ಪ್ರತ್ಯೇಕಿಸಬೇಕು, 3 ಕ್ಲಾಸಿಫಿಕೇಶನ್ಸ್ ಮಾಡಬೇಕು ರೈಲ್ವೆ ಸ್ಟೇಷನ್ಸ್ನ ಅಂತ ನೆನೆ ನಮ್ಮ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿದೆ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ 3 ವಿಭಾಗಗಳು, ರೆಡ್, ಆರೆಂಜ್ ಅಂಡ್ ಗ್ರೀನ್. ನೋಟ್ ಮಾಡ್ಕೊಳ್ಳಿ, ಕೆಂಪು, ಒಂದು ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣ, 3 ಬಣ್ಣದಲ್ಲಿ ವಿಭಾಗಿಸಲಾಗುತ್ತೆ. ಯಾವ ರೀತಿ ಕ್ಯಾಟಗರೈಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ವೇಸ್ಟ್ ವಾಟರ್ ಔಟ್ಪುಟ್ ಅಂದರೆ ಅವರು ತ್ಯಾಜ್ಯ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಹೊರಗೆ ಬಿಡ್ತಾ ಇದ್ದಾರೆ ಅದರ ಬೇಸಿಸ್ ಮೇಲೆ, ಅದರ ಒಂದು ಆಧಾರದ ಮೇಲೆ ಈ ವರ್ಗೀಕರಣವನ್ನು ಮಾಡಲಾಗುತ್ತೆ, ರೆಡ್, ಆರೆಂಜ್ ಅಂಡ್ ಗ್ರೀನ್ ಅಂತ ಹೇಳಿ. ನಿಮಗೆ ಕಾಣಿಸ್ತಾ ಇದೆ 100 ಕಿಲೋಲೀಟರ್ನಿಂದ 100 ಕಿಲೋಲೀಟರ್ಗಿಂತ ಹೆಚ್ಚಿನ ಒಂದು ತ್ಯಾಜ್ಯ ಜಲವನ್ನು ಅಂದರೆ ಕೊಳಚೆ ನೀರನ್ನು ಅವರು ಹೊರಗಡೆ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ರೆಡ್ ಅಂತ ನಾವು ವರ್ಗೀಕರಣ ಮಾಡಲಾಗುತ್ತೆ. ಅದೇ ರೀತಿ 10 ಕಿಲೋಲೀಟರ್ ಪರ್ ಡೇ ಅಂದರೆ ಒಂದು ದಿನಕ್ಕೆ 10 ಕಿಲೋಲೀಟರ್ನಿಂದ 100 ಕಿಲೋಲೀಟರ್ ಒಳಗಾಗಿ ಅವರು ಈ ಒಂದು ತ್ಯಾಜ್ಯ ಅಂತ ಹೇಳಿದ್ರೆ ನಾನು ಬರೀ ನೀರು ಬಗ್ಗೆ ಮಾತಾಡ್ತಿರೋದು, ಮಲಿನಗೊಂಡಂತಹ ನೀರು, ಇದನ್ನು ಅವರು ಹೊರಗಡೆ ಬಿಟ್ಟರು ಅಂತ ಹೇಳಿದ್ರೆ ಅವ್ರನ್ನ ಆರೆಂಜ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆ್ಯಂಡ್ ಯಾವೆಲ್ಲ ರೈಲ್ವೆ ನಿಲ್ದಾಣಗಳಲ್ಲಿ ಈ ತ್ಯಾಜ್ಯ ನೀರಿನ ಪ್ರಮಾಣ 10 ಕಿಲೋಲೀಟರ್ ಪರ್ ಡೇ ಅಂದರೆ ಪ್ರತಿದಿನಕ್ಕೆ 10 ಕಿಲೋಲೀಟರ್ಗಿಂತ ಕಡಿಮೆ ಇರುತ್ತೋ ಅಂತಹ ರಾಜ್ಯಗಳನ್ನು ಅವರು ಗ್ರೀನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಕೂಡ ಬಹಳ ಪ್ರಮುಖ, ನಿಮಗೆ ಗೊತ್ತಿರಬೇಕಾಗುತ್ತೆ. ಇಂತಹ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂತಹದ್ದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಈ ಸಂಬಂಧ ನಮ್ಮ CPCB ಪ್ರತಿಯೊಂದು ರಾಜ್ಯದಲ್ಲಿರುವಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಕೂಡ ಒಂದು ಪತ್ರವನ್ನು ಬರೆದಿದೆ. ಸೊ ಎಲ್ಲರಿಗೂ ಕೂಡ ಈ ರೀತಿ ನಿಮ್ಮ ರಾಜ್ಯಗಳಲ್ಲಿ ಬರುವಂತಹ ರೈಲು ನಿಲ್ದಾಣಗಳನ್ನು ವಿಭಾಗಿಸಿ ಅಥವಾ ಪ್ರತ್ಯೇಕಿಸಿ ಅಂದರೆ ವರ್ಗೀಕರಣ ಮಾಡಿ ಅಂತ ಹೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರುತ್ತೆ. ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಮಗೆ ಕಾಣಕ್ಕೆ ಸಿಗುತ್ತೆ. ಇದು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಕೂಡ ಬಹಳ ಪ್ರಮುಖ. 1974ನೇ ಇಸ್ವಿಯಲ್ಲಿ 1974ನಲ್ಲಿ ನಮ್ಮ ಕೇಂದ್ರ ಸಂಸತ್ತು ವಾಟರ್ ಆ್ಯಕ್ಟ್ ಅಥವಾ ಜಲ ಕಾಯ್ದೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಜಲ ಕಾಯ್ದೆ 1974, ಅದನ್ನ ಇಂಗ್ಲೀಷಲ್ಲಿ ನಾವು ವಾಟರ್ ಆ್ಯಕ್ಟ್ ಅಂತ ಕರಿತೀವಿ. ಅದರ ಫುಲ್ ನೀವು ಹೇಳೋದಾದ್ರೆ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974, ಜಲ ಕಾಯ್ದೆ ಅಥವಾ ವಾಟರ್ ಆ್ಯಕ್ಟ್. ಈ ಒಂದು ಕಾಯ್ದೆಯ ಪ್ರಕಾರ ಕೇಂದ್ರದಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ರಾಜ್ಯಗಳಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನು ರಚನೆ ಮಾಡಲಾಯಿತು. ಸೊ ಇದೇ ವಾಟರ್ ಆ್ಯಕ್ಟ್ನಲ್ಲಿ ಕರ್ನಾಟಕದಲ್ಲೂ ಕೂಡ ಇದು ಅಸ್ತಿತ್ವಕ್ಕೆ ಬಂತು. 1985ರಲ್ಲಿ ಮತ್ತೊಂದು ಆ್ಯಕ್ಟ್ ಬರುತ್ತೆ, ಏರ್ ಆ್ಯಕ್ಟ್ ಅಂತ ಬರುತ್ತೆ, ಏರ್ ಆ್ಯಕ್ಟ್ 1985. ಇದರಲ್ಲಿ ಇದರ ಹೆಸರನ್ನು ಚೇಂಜ್ ಮಾಡಲಾಯಿತು. ನಮ್ಮ ಕರ್ನಾಟಕದಲ್ಲಿ ಹೆಸರನ್ನು ಚೇಂಜ್ ಮಾಡಿಬಿಟ್ಟು ಮತ್ತೆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಮರುನಾಮಕರಣ ಮಾಡಲಾಯಿತು. ಇಷ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಇದು ಸ್ಥಾಪನೆ ಆಗಿರತಕ್ಕಂತಹದ್ದು 1974ನೇ ಇಸ್ವಿಯಲ್ಲಿ ಅಂಡರ್ ವಾಟರ್ ಆ್ಯಕ್ಟ್ ಅಥವಾ ಜಲ ಕಾಯ್ದೆಯ ಅಡಿಯಲ್ಲಿ. ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಇದರ ಮುಖ್ಯಸ್ಥರು ಕೂಡ ಕೆಲವೊಮ್ಮೆ ಇಂಪಾರ್ಟೆಂಟ್ ಆಗಬಹುದು. ಪ್ರಸಕ್ತವಾಗಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮುಖ್ಯಸ್ಥರು SK ಸಿಂಗ್
ಪರಿಹಾರ್ ಅಂತ ಹೇಳಿ, SKS ಪರಿಹಾರ್, ದಯವಿಟ್ಟು ನೋಟ್ ಮಾಡ್ಕೋಬೇಕು. SK ಸಿಂಗ್ ಪರಿಹಾರ್ ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಸುದ್ದಿ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್. ನೋಡಿ, ಇವತ್ತು ವಿಶೇಷವಾದಂತಹ ಒಂದು ದಿನ. ಆ್ಯಕ್ಚುಲಿ ಇವತ್ತಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ, ಐ ಥಿಂಕ್ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್ ಇರಬಹುದು. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಜೂನ್ 11 ಏನಿದೆ, 1897 1897ನಲ್ಲಿ ಜೂನ್ 11ನೇ ತಾರೀಕು ಒಬ್ಬ ಅಪ್ರತಿಮ ದೇಶಭಕ್ತನ ಮತ್ತು ಒಬ್ಬ ಕ್ರಾಂತಿಕಾರಿಯ ಜನನ ಆಗುತ್ತೆ. ಅವ್ರು ಬೇರೆ ಯಾರು ಅಲ್ಲ, ನಿಮಗೆ ಚಿತ್ರದಲ್ಲಿ ಕಾಣಿಸ್ತಿರ್ತಕ್ಕಂತಹ ರಾಮ್ ಪ್ರಸಾದ್ ಬಿಸ್ಮಿಲ್. ನೀವು ಆಧುನಿಕ ಭಾರತ ಇತಿಹಾಸ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯನ್ನು ಕೂಲಂಕುಷವಾಗಿ ಓದಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿ ಈ ಒಂದು ಅಪ್ರತಿಮ ದೇಶಭಕ್ತ ಆಗಿರ್ತಕ್ಕಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ಬಗ್ಗೆ ನೀವು ಗಮನಿಸಿರ್ತೀರಾ. ಸೊ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ನಮಗೆಲ್ಲರಿಗೂ ಕೂಡ ಪರಿಚಿತವಾಗಿರ್ತಕ್ಕಂತಹ ಘಟನೆ ಕಾಕೋರಿ ದರೋಡೆ. ಎಲ್ಲರೂ ಕೂಡ ಕೇಳಿರಬಹುದು, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಕಾಕೋರಿ ದರೋಡೆ ಅಥವಾ ಕಾಕೋರಿ ಕಾನ್ಸ್ಪಿರಸಿ, ಕಾಕೋರಿ ರಾಬರಿ ಅಂತ ಕರಿತೀವಿ. ಕಾಕೋರಿ ದರೋಡೆಯಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಕೆಲವು ಕ್ರಾಂತಿಕಾರಿ ಯುವಕರು ರೈಲ್ನಲ್ಲಿ ಸಾಗಿಸ್ತಿದ್ದಂತಹ ಖಜಾನೆಯ ಹಣವನ್ನು ಲೂಟಿ ಮಾಡೋದಕ್ಕೆ ಯೋಜನೆ ಮಾಡ್ತಾರೆ. ಬಟ್ ತಪ್ಪು ತಿಳ್ಕೋಬಾರ್ದು, ಇವರು ಯಾವುದೋ ಕಳ್ಳರು ಅಥವಾ ಲೂಟಿಕೋರರಲ್ಲ. ಬದಲಾಗಿ ಈ ಹಣವನ್ನು ಕ್ರಾಂತಿಕಾರಿ ಚಟುವಟಿಕೆ ಮಾಡುವುದರ ಮೂಲಕ ಭಾರತವನ್ನು ದಾಸ್ಯದಿಂದ ವಿಮುಕ್ತಿಗೊಳಿಸಬೇಕು ಅನ್ನೋದು ಈ ಯುವಕರ ಗುಂಪಿನ ಆಶಯವಾಗಿರುತ್ತೆ. ಆ ಗುಂಪಿನ ನೇತೃತ್ವವನ್ನು ವಹಿಸಿದಂತಹದ್ದು ಇದೇ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು. ಸೊ ಈ ಕಾಕೋರಿ ದರೋಡೆಯ ಪ್ರಮುಖ ಆರೋಪಿಯಾಗಿದ್ದಾರೆ. ಆರೋಪಿ ಅಂತ ನಾವು ಕರಿಬಾರ್ದು, ಬ್ರಿಟಿಷರ ಕಣ್ಣಲ್ಲಿ ಅವರು ಆರೋಪಿ, ಬಟ್ ಭಾರತೀಯರ ಕಣ್ಣಲ್ಲಿ ಅವರು ಒಬ್ಬ ಕ್ರಾಂತಿಕಾರಿ ಹೀರೋ ಅಂತ ಕರಿಬಹುದು, ಒಬ್ಬ ರೆವಲ್ಯೂಷನರಿ ಹೀರೋ ಅಂತ ಕರಿಬಹುದು. ಅಂಡ್ ಅವರ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಅವರು ಕೊಟ್ಟಿದ್ದಾರೆ. ನಾವು ಕೇವಲ ಕಾಕೋರಿ ದುರಂತದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರನ್ನ ಗಮನಿಸ್ತೀವಿ, ಬಟ್ ಇವ್ರು ಹೇಳ್ತಕ್ಕಂತಹದ್ದು ಅದಕ್ಕಿಂತ ಹಿಂದೆನೇ ಅವರು ಇಂತಹ ಚಟುವಟಿಕೆಗಳಲ್ಲಿ ತೊಡಕೊಳ್ತಾ ಇದ್ರು. ನಾವೆಲ್ಲರೂ ಲಾಲಾ ಹರ್ದಯಾಳ್ ಅವ್ರ ಬಗ್ಗೆ ಕೇಳಿರ್ತೀವಿ. ಲಾಲಾ ಹರ್ದಯಾಳ್ ಅಂತ ಹೇಳಿದ್ರೆ ಇವರು ವಿದೇಶದಲ್ಲಿ ಇದ್ಕೊಂಡು ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಒಂದು ಧ್ವನಿಯನ್ನು ಗೂಡಿಸಿದ್ರು. ಅಮೆರಿಕ ದೇಶದಿಂದ ಹೋರಾಟವನ್ನು ಮಾಡ್ತಾ ಇದ್ರು. ಗದ್ದಾರ್ ಚಳುವಳಿ ಏನು ಬರುತ್ತೆ, ಗದ್ದಾರ್ ಚಳುವಳಿ ಸಮಯದಲ್ಲಿ ಇವರು ಪ್ರಮುಖವಾದಂತಹ ಪಾತ್ರವನ್ನು ಕೂಡ ನಿಭಾಯಿಸಿದ್ರು. ಗದ್ದಾರ್ ಅಂತ ಹೇಳಿದ್ರೆ ಪಂಜಾಬಿ ಭಾಷೆಯಲ್ಲಿ ದಂಗೆ ಅಥವಾ ರಿವೋಲ್ಟ್ ಅಂತ ಹೇಳಿ. ಸೊ ವಿದೇಶದಲ್ಲಿ ಇದ್ಕೊಂಡು ಭಾರತದಲ್ಲಿ ಒಂದು ದಂಗೆಯನ್ನು ಮಾಡಬೇಕು, ಬ್ರಿಟಿಷರ ಆಳ್ವಿಕೆಯಿಂದ ಭಾರತವನ್ನು ಮುಕ್ತಿಗೊಳಿಸಬೇಕು ಅನ್ನುವುದು ಲಾಲಾ ಹರ್ದಯಾಳ್ ಅವರ ಕನಸಾಗಿತ್ತು. ಇವರು ಕೇವಲ ಗದ್ದಾರ್ ಚಳುವಳಿ ಮಾತ್ರವಲ್ಲ, ಇವರು ಆರ್ಯ ಸಮಾಜ ಏನಿದೆ, ಶ್ರೀಯುತ ದಯಾನಂದ ಸರಸ್ವತಿ ಅವರು ಹುಟ್ಟು ಹಾಕಿದಂತಹ ಆರ್ಯ ಸಮಾಜದ ಒಬ್ಬ ಪ್ರವರ್ತಕ ಕೂಡ ಆಗಿದ್ರು. ಸೊ ಇವರ ಜೊತೆ ಸೇರಿಕೊಂಡು ನಮ್ಮ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಈ ಆರ್ಯ ಸಮಾಜದಲ್ಲೂ ಕೂಡ ಕಾರ್ಯಪ್ರವೃತ್ತರಾಗ್ತಾರೆ. ಅದು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಕೇವಲ ಇಷ್ಟೆಲ್ಲ, ಮಣಿಪುರ್ ಪಿತೋರಿ ಅನ್ನುವಂತಹ ಒಂದು ಘಟನೆಯಲ್ಲೂ ಕೂಡ ಭಾಗಿಯಾಗಿರ್ತಾರೆ. ದೇಶದ ಹಲವಾರು ಭಾಗಗಳಲ್ಲಿ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಆ್ಯಂಡ್ ನಾನು ಆಗಲೇ ಹೇಳಿದಂತಹ ಕಾಕೋರಿ ದುರಂತ 9 ಆಗಸ್ಟ್ 1925 ನಡೆಯುತ್ತೆ. ಉತ್ತರ ಪ್ರದೇಶದ ಲಕ್ನೋ ಬಳಿಯ ಒಂದು ಚಿಕ್ಕ ಹಳ್ಳಿ ಕಾಕೋರಿ. ಆ ಒಂದು ಹಳ್ಳಿಯ ಬಳಿಯಲ್ಲಿ ರೈಲನ್ನು ಅಡ್ಡಗಟ್ಬಿಟ್ಟು ಅಲ್ಲಿನ ದರೋಡೆ ಮಾಡುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಆ್ಯಂಡ್ ಅವರಿಗೆ ಸಾಥ್ ಕೊಟ್ಟಿದ್ದಂತಹದ್ದು ಅಶ್ಫಾಕುಲ್ಲಾ ಖಾನ್ ಅವರು ಅವರಿಗೆ ಸಾಥನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಜೊತೆಗೆ ನಮ್ಮ ಚಂದ್ರಶೇಖರ್ ಆಜಾದ್ ಅವರು ಕೂಡ ಭಾಗಿಯಾಗಿರ್ತಾರೆ. ಬಟ್ ಇವರೆಲ್ಲರೂ ಕೂಡ ದುರದೃಷ್ಟಕರವಾಗಿ ಇವರು ಬಂಧನಕ್ಕೊಳಗಾಗ್ತಾರೆ. ಆ್ಯಂಡ್ ಬ್ರಿಟಿಷರು ಇವ್ರನ್ನ ಗಲ್ಲಿಗೆ ಏರಿಸ್ತಾರೆ. ಬಟ್ ಅಂದಿನ ಒಂದು ಘಟನೆಯಲ್ಲಿ ತಪ್ಪಿಸಿಕೊಂಡಂತಹದ್ದು ಚಂದ್ರಶೇಖರ್ ಆಜಾದ್ ಅವರು. ಮುಂದೆ ಇವರು ಭಗತ್ ಸಿಂಗ್ ಅವರ ಜೊತೆ ಕೊಟ್ಬಿಟ್ಟು ಮತ್ತಷ್ಟು ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಇದೆಲ್ಲದೂ ಕೂಡ ಗೊತ್ತಿರಬೇಕು. ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರವಲ್ಲ, ನಮ್ಮ ಭಾರತದ ಭವ್ಯ ಪರಂಪರೆ, ಭಾರತದ ಮಣ್ಣಿನಲ್ಲಿ ನಡೆದಾಡಿ ಹೋಗಿರ್ತಕ್ಕಂತಹ ವೀರರ ಒಂದು ಯಶೋಗಾಥೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದನ್ನ ತಿಳ್ಕೊಳ್ತಾ ನಾವು ಮುಂದಕ್ಕೆ ಹೋಗೋಣ. ಆ್ಯಂಡ್ ಇವರು ಕೂಡ ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿ ಏನು ಸ್ಥಾಪನೆ ಮಾಡಲಾಗುತ್ತೆ, ಇದರಲ್ಲಿ ಕೂಡ ಇವರು ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸಿರ್ತಾರೆ. ಆ್ಯಂಡ್ ಇವೆಲ್ಲ ಡೀಟೇಲ್ಸ್ ಕೂಡ ಗೊತ್ತಿರಬೇಕಾಗುತ್ತೆ. ಇದನ್ನು ತಿಳ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ಇನ್ಫೋಸಿಸ್ ಮಿಸಸ್ ಕಾರ್ಬನ್ ನ್ಯೂಟ್ರಲ್ ಟಾರ್ಗೆಟ್ ಫಾರ್ 2020. ನೋಡಿ, ಇನ್ಫೋಸಿಸ್ ಅಂತಕ್ಕಂತಹದ್ದು ಭಾರತದ ಒಂದು ಪ್ರಮುಖ ತಂತ್ರಜ್ಞಾನ ಸಂಸ್ಥೆ, ಟೆಕ್ ಜೈಂಟ್ ಅಂತ ಕರಿತೀವಿ ಇನ್ಫೋಸಿಸ್. ನಮ್ಮ ಕರ್ನಾಟಕದವರೇ ಆದಂತಹ ನಾರಾಯಣ ಮೂರ್ತಿ ಅವರು ಸಹ ಸಂಸ್ಥಾಪನೆ ಮಾಡಿದಂತಹ ಒಂದು ಪ್ರಮುಖ ಸಂಸ್ಥೆ. ಪ್ರಪಂಚದ ಹಲವಾರು ದೇಶಗಳಲ್ಲಿ ತನ್ನ ಒಂದು ಕಾರ್ಯವ್ಯಾಪ್ತಿಯನ್ನು ಇದು ಹೊಂದಿದೆ. ಅವರು ಸ್ವಲ್ಪ ಇದರ ಇತಿಹಾಸವನ್ನು ಗಮನಿಸ್ತಾ ಹೋಗೋದಾದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, 2011ನೇ ಇಸ್ವಿಯಲ್ಲಿ 2011ನಲ್ಲಿ ಇನ್ಫೋಸಿಸ್ ಕಂಪನಿ ಒಂದು ಕಮಿಟ್ಮೆಂಟನ್ನು ಕೊಟ್ಟಿತ್ತು, ಒಂದು ವಾಗ್ದಾನವನ್ನು ಕೊಟ್ಟಿತ್ತು. ಅದೇನಪ್ಪ ಅಂತ ಹೇಳಿದ್ರೆ 2020ನೇ ಇಸ್ವಿ ಒಳಗಾಗಿ ನಾವು ಸಂಪೂರ್ಣವಾಗಿ ಕಾರ್ಬನ್ ನ್ಯೂಟ್ರಲ್ ಆಗ್ತೀವಿ. ಕಾರ್ಬನ್ ನ್ಯೂಟ್ರಲ್ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾದಂತಹ ಕಾರ್ಬನ್ನ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಹೊರಸೂಸುವುದಿಲ್ಲ, ಕಾರ್ಬನನ್ನು ನಾವು ಹೊರಸೂಸುವುದಿಲ್ಲ ಮತ್ತು ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿ ಇನ್ಫೋಸಿಸ್ ಸಂಸ್ಥೆ ಒಂದು ವಾಗ್ದಾನವನ್ನು 2011ನೇ ಇಸ್ವಿಯಲ್ಲಿ ಮಾಡಿತ್ತು.
ಆ್ಯಂಡ್ ಆ ಕುರಿತಾಗಿ ಅದು ಸಾಕಷ್ಟು ಒಂದು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇತ್ತು. ಬಹುಮುಖ್ಯವಾಗಿ ಒಂದು ಸೋಲಾರ್ ಎಲೆಕ್ಟ್ರಿಸಿಟಿ ಜನರೇಷನ್ ಅಂದರೆ ಸೌರ ವಿದ್ಯುತ್ತನ್ನು ಉತ್ಪಾದಿಸುವಂತಹ ಹಲವಾರು ಘಟಕಗಳನ್ನು ತನ್ನ ಬೇರೆ ಬೇರೆ ಕೇಂದ್ರಗಳಲ್ಲಿ ಅದು ಸ್ಥಾಪನೆಯನ್ನು ಕೂಡ ಮಾಡ್ತಾ ಬಂದಿತ್ತು. ಸೊ ಅದರ ಟಾರ್ಗೆಟ್ ಆಗಿದ್ದು 2020ನೇ ಇಸ್ವಿ ಒಳಗಾಗಿ ಈ ಇಂಗಾಲದ ಡೈಆಕ್ಸೈಡನ್ನು ಹೊರಸೂಸುವುದನ್ನು 0 ಮಾಡಬೇಕು, ನ್ಯೂಟ್ರಲ್ ಅಂತ ಹೇಳಿದ್ರೆ ಅವರು ಇಂಗಾಲವನ್ನು ಹೊರಗಡೆ ಸೂಸ್ತಾನೆ ಇಲ್ಲ ಅನ್ನುವುದು ಮೀನಿಂಗ್ ಆಗುತ್ತೆ. ಸೊ ಇದು ಅವರ ಏಮ್ ಆಗಿತ್ತು. ಆ್ಯಂಡ್ ಈ ಕುರಿತಾಗಿ ಅವರು ಕೈಗೊಂಡಂತಹ ಹಲವಾರು ಕ್ರಮಗಳಿಗೆ ಪ್ರಶಸ್ತಿಗಳು ಕೂಡ ಸಂದಿದ್ವು. ಬಹುಮುಖ್ಯವಾಗಿ ಕಳೆದ ವರ್ಷ 2019ರಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ, ಇನ್ಫೋಸಿಸ್ ರಿಸೀವ್ಡ್ 2019 UN ಗ್ಲೋಬಲ್ ಕ್ಲೈಮೇಟ್ ಆಕ್ಷನ್ ಅವಾರ್ಡ್. ಈ ಅವಾರ್ಡ್ ಬಹಳ ಪ್ರಮುಖ, ನೀವೆಲ್ಲರೂ ಕೂಡ ಬರ್ಕೊಂಡಿರಬಹುದು ಕಳೆದ ವರ್ಷದ ಕರೆಂಟ್ ಅಫೇರ್ಸ್ನಲ್ಲಿ. ಬಟ್ ಆದರೂ ಕೂಡ ಮತ್ತೊಮ್ಮೆ ಹೇಳ್ಬಿಡ್ತೀನಿ, UN ಗ್ಲೋಬಲ್ ಕ್ಲೈಮ್ಯಾಟ್ ಆಕ್ಷನ್ ಅವಾರ್ಡ್ ಅಥವಾ ನಾವು ವಿಶ್ವಸಂಸ್ಥೆ ಜಾಗತಿಕ ಹವಾಮಾನ ಕಾರ್ಯ ಪ್ರಶಸ್ತಿ ಅಂತ ಕೂಡ ಕರೀಬಹುದು. ಸೊ ಈ ಹವಾಮಾನ ಸಂರಕ್ಷಣೆಯ ದೃಷ್ಟಿಯಲ್ಲಿ ಇನ್ಫೋಸಿಸ್ ಸಂಸ್ಥೆ ಕೈಗೊಂಡಂತಹ ಕ್ರಮಗಳನ್ನು ಗುರುತಿಸಿಬಿಟ್ಟು ವಿಶ್ವಸಂಸ್ಥೆ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಇನ್ಫೋಸಿಸ್ ಸಂಸ್ಥೆಗೆ ಕೊಟ್ಟಿತ್ತು. ಭಾರತದ ಏಕೈಕ ಕಂಪನಿ, ಓನ್ಲಿ ಇಂಡಿಯನ್ ಕಂಪನಿ ಎವರ್ ಟು ವಿನ್ ಎ UN ಕ್ಲೈಮೇಟ್ ಅವಾರ್ಡ್. ಸೊ ಆ ಒಂದು ಹೆಗ್ಗಳಿಕೆಗೂ ಕೂಡ ಇನ್ಫೋಸಿಸ್ ಪಾತ್ರವಾಗಿದ್ದು. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಇನ್ಫೋಸಿಸ್ ಸಂಸ್ಥೆ 2020 ಒಳಗಾಗಿ ಇದನ್ನು ಅಚೀವ್ ಮಾಡ್ತೀನಿ, ಸಾಧಿಸ್ತೀನಿ ಅಂತ ಏನು ಹೇಳಿದ್ದು, ಅದು ಕೊರೋನಾ ವೈರಸ್ನ ಕಾರಣದಿಂದ ಸ್ವಲ್ಪ ಡಿಲೇ ಆಗಿದೆ. ಸೊ ಇದನ್ನು ಅವರು 2021ಕ್ಕೆ ಮುಂದೂಡಿದ್ದಾರೆ. ಇನ್ನೂ ಒಂದು ವರ್ಷ ಈ ಒಂದು ಸಾಧನೆಯನ್ನು ಇನ್ಫೋಸಿಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವರು ಸಾಕಷ್ಟು ಇಲ್ಲಿ ಕಾಣಿಸ್ತಾ ಇದೆ 30 ಮೆಗಾವ್ಯಾಟ್ ಒಟ್ಟು ಇತ್ತೀಚೆಗಷ್ಟೇ ಒಂದು 30 ಮೆಗಾವ್ಯಾಟ್ ಸಾಮರ್ಥ್ಯವುಳ್ಳಂತಹ ಸೌರ ವಿದ್ಯುತ್ ಯೋಜನೆಯನ್ನು ಅವರು ಜಾರಿಗೊಳಿಸಿದ್ರು. ಒಟ್ಟು 46.2 ಮೆಗಾವ್ಯಾಟ್ ವಿದ್ಯುತ್ತನ್ನು ಸ್ವತಃ ಇನ್ಫೋಸಿಸ್ ಸಂಸ್ಥೆ ಉತ್ಪಾದನೆ ಮಾಡ್ತಾ ಇದ್ದು. ಆ್ಯಂಡ್ ತಾವು ಬಳಸ್ತಕ್ಕಂತಹ ಒಟ್ಟು ವಿದ್ಯುತ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸುಮಾರು 44.3%, ಸುಮಾರು 44% ವಿದ್ಯುತ್ತನ್ನು ಈ ನವೀಕರಿಸಬಹುದಾದಂತಹ ಮೂಲಗಳಿಂದ ಸಂಗ್ರಹಿಸಲಾಗ್ತಿತ್ತು, ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್. ಸೊ ಹಾಗಾಗಿ ಅವರು ಪರಿಸರದ ಮಾಲಿನ್ಯವನ್ನು ಬಹಳ ಕಮ್ಮಿ ಮಾಡಿದ್ರು. ಬಟ್ ಆದರೂ ಕೂಡ ಝೀರೋ ಮಾಡೋಕ್ಕೆ ಮತ್ತೊಂದು ವರ್ಷ ಬೇಕಾಗುತ್ತೆ ಅಂತ ಇವತ್ತಿನ ಸುದ್ದಿ ಹೇಳುತ್ತೆ. ಬಟ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಇನ್ಫೋಸಿಸ್ ಇರಬಹುದು, ಇನ್ಫೋಸಿಸ್ಗೆ ಸಂದಂತಹ 2019ರ ಕ್ಲೈಮೇಟ್ ಆಕ್ಷನ್ ಅವಾರ್ಡ್ ಇರಬಹುದು, ಇವೆಲ್ಲದೂ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಸೆಂಟರ್ ರಿಲೀಸಸ್ ಓವರ್ 6,000 crore ಟು ಸ್ಟೇಟ್ಸ್. ನಿಮಗೆ ಚಿತ್ರದಲ್ಲಿ ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಾಣಿಸ್ತಾ ಇದ್ದಾರೆ. ಅವರು ಇತ್ತೀಚೆಗೆ ನಿನ್ನೆ ಒಂದು ಸುದ್ದಿಯಲ್ಲಿ ಸುಮಾರು 6,000 ಕೋಟಿ ರೂಪಾಯಿ ಹಣವನ್ನು ವಿವಿಧ ರಾಜ್ಯಗಳಿಗೆ ಹಂಚಿಕೆ ಮಾಡಿದ್ದಾರೆ. ಸುಮಾರು 14 ರಾಜ್ಯಗಳಿಗೆ ಹಂಚಿಕೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಮತ್ತೊಂದಷ್ಟು ರಾಜ್ಯಗಳಿಗೆ ಇದೇ ರೀತಿಯಾಗಿ ಉಳಿದಂತಹ ರಾಜ್ಯಗಳಿಗೆ ಹಣವನ್ನು ಅವರು ಬಿಡುಗಡೆ ಮಾಡಿದ್ರು. ಬಟ್ ಈಗ 2ನೇ ಒಂದು ಕಂತಿನಲ್ಲಿ ಮತ್ತಷ್ಟು ರಾಜ್ಯಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಯಾವ ರೀತಿ ಹಣಪ್ಪ ಅಂತ ನೋಡಿದ್ರೆ ನಿಮಗೆ ಕಾಣಿಸ್ತಾ ಇದೆ, ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರ್ಯಾಂಡ್. ಎಲ್ಲರೂ ಕೂಡ ಬರ್ಕೊಳಕ್ಕೆ ಟ್ರೈ ಮಾಡಬೇಕು ದಯವಿಟ್ಟು. ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರ್ಯಾಂಟ್, ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರ್ಯಾಂಟ್, ಇದರ ಮೀನಿಂಗ್ ಅನ್ನು ಕೂಡ ಹೇಳ್ಬಿಡ್ತೀನಿ ನೋಡಿ. ಇದನ್ನ 15ನೇ ಹಣಕಾಸಿನ ಆಯೋಗ 15th ಫೈನಾನ್ಷಿಯಲ್ ಕಮಿಷನ್ FFC ಅಂತ ಕರೀಬಹುದು, 15th ಫೈನಾನ್ಷಿಯಲ್ ಕಮಿಷನ್ ಘೋಷಣೆ ಮಾಡಿತ್ತು ರಾಜ್ಯಗಳಿಗೆ ಈ ರೀತಿ ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ ಅನ್ನು ಕೊಡಬೇಕು ಅಂತೇಳಿ. ಸೊ ಫೈನಾನ್ಷಿಯಲ್ ಕಮಿಷನ್ ಬಗ್ಗೆ ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಭಾರತೀಯ ಸಂವಿಧಾನವನ್ನು ನೀವು ಓದ್ತಾ ಹೋಗೋದಾದ್ರೆ ಅದರಲ್ಲಿ ಬರುವಂತಹ 280ನೇ ವಿಧಿ ಆರ್ಟಿಕಲ್ 280 ಪ್ರಕಾರ ಅಡಿಯಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿ ಹಣಕಾಸು ಆಯೋಗವನ್ನು, ಫೈನಾನ್ಸ್ ಕಮಿಷನ್ ಅನ್ನ ನೇಮಕ ಮಾಡ್ತಾರೆ. ಈ ಬಾರಿ ಶ್ರೀಯುತ NK ಸಿಂಗ್ ಅವರ ನೇತೃತ್ವದಲ್ಲಿ 15ನೇ ಹಣಕಾಸಿನ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಅದು ತಮ್ಮ ಒಂದು ರಿಪೋರ್ಟನ್ನು ಇತ್ತೀಚೆಗೆ ಒಂದು ಮಿಡ್ ಟರ್ಮ್ ರಿಪೋರ್ಟ್, ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಸಿದ್ದು. ಆ ಒಂದು ವರದಿಯಲ್ಲಿ ರಾಜ್ಯಗಳಿಗೆ ಇಂತಿಷ್ಟು ಹಣವನ್ನು ಅಂದರೆ ಸುಮಾರು 73,000 ಕೋಟಿ ಹಣವನ್ನು ವಿಶೇಷವಾಗಿ ವಿನಿಯೋಗಿಸಬೇಕು ಅಂತ ಹೇಳಿತ್ತು. ಆ್ಯಂಡ್ ಒಂದು ಮತ್ತೆ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ದ ಪರ್ಪಸ್ ಆಫ್ ಫೈನಾನ್ಸ್ ಕಮಿಷನ್ ಕೇಳಬಹುದು ನಿಮಗೆ. ಹಣಕಾಸು ಆಯೋಗವನ್ನು ರಚನೆ ಮಾಡುವಂತಹ ಮೂಲ ಉದ್ದೇಶ ಏನು? ಅದರಲ್ಲಿ ಹಲವಾರು ಉದ್ದೇಶಗಳಿರುತ್ತೆ. ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರಕ್ಕೆ ಹರಿದು ಬರ್ತಕ್ಕಂತಹ ಹಣಕಾಸಿನ ಹರಿವೇನಿದೆ, ಒಟ್ಟು ಆದಾಯ ಏನಿದೆ, ಅದನ್ನ ರಾಜ್ಯಗಳೊಂದಿಗೆ ಯಾವ ರೀತಿ ಶೇರ್ ಮಾಡಬೇಕು, ಯಾವ ರೀತಿ ಹಂಚ್ಕೊಳ್ಬೇಕು, ಎಷ್ಟು % ಹಂಚ್ಕೊಳ್ಬೇಕು ಅನ್ನೋದನ್ನ ಶಿಫಾರಸು ಮಾಡೋಕ್ಕೆ ಈ ಹಣಕಾಸು ಆಯೋಗ ಪ್ರಯತ್ನ ಪಡುತ್ತೆ. ಅದರ ಮೂಲ ಉದ್ದೇಶ ಅದೇ. ಈ ಬಾರಿ ಅವರು ಹೇಳಿರ್ತಕ್ಕಂತಹದ್ದು, ಕೇಂದ್ರ ಸರ್ಕಾರದ ಒಟ್ಟು ಏನು ಟ್ಯಾಕ್ಸ್ ಕಲೆಕ್ಷನ್ ಇದೆ ಅದರಲ್ಲಿ 41% 41% ಹಣಗಳನ್ನು ರಾಜ್ಯಗಳೊಂದಿಗೆ ಹಂಚ್ಕೋಬೇಕು. ಬೇರೆ ಬೇರೆ ಮಾನದಂಡಗಳ ಆಧಾರದ ಮೇಲೆ ಯಾವ ರಾಜ್ಯಕ್ಕೆ ಎಷ್ಟು ಹಣವನ್ನು ಕೊಡಬೇಕು ಅಂತ ಹೇಳಲಾಗುತ್ತೆ. ಬಟ್ ಇವತ್ತು ಬಂದಿರುವಂತಹ 6,000 ಕೋಟಿ ಸುದ್ದಿ ಏನಿದೆ ಅದು ಪೋಸ್ಟ್ ಡೆವಲ್ಯೂಷನ್, ಅಂದರೆ ಈ 41% ಹಣವನ್ನು ಹಂಚಿಕೆ ಮಾಡಾದ್ಮೇಲೂ ಕೂಡ ಎಕ್ಸ್ಟ್ರಾ ಹಣವನ್ನು ಸರ್ಕಾರ ಕೊಡ್ತಿರ್ತಕ್ಕಂತಹದ್ದು.
ಬಿಕಾಸ್ ಈ 15th ಫೈನಾನ್ಸ್ ಕಮಿಷನ್ ಏನಿದೆ, ಹಣಕಾಸಿನ ಆಯೋಗ, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಒಂದು ಶಿಫಾರಸನ್ನು ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, ರಾಜ್ಯಗಳಿಗೆ ಒಂದು ವೇಳೆ ತೆರಿಗೆ ಸಂಗ್ರಹಣೆ ಮಾಡುವಂತಹ ಸಮಯದಲ್ಲಿ ಏನಾದರೂ ವ್ಯತ್ಯಯ ಆಯಿತು ಅಂತ ಹೇಳಿದ್ರೆ, ವ್ಯತ್ಯಯ ಅಂತ ಹೇಳಿದ್ರೆ ಕಮ್ಮಿ ಆಯಿತು, ಕೊರತೆ ಉಂಟಾಯಿತು ಅಂತ ಹೇಳಿದ್ರೆ ಅದನ್ನು ಕೇಂದ್ರ ಸರ್ಕಾರವೇ ತುಂಬಿಕೊಡಬೇಕು. ಇದಕ್ಕಾಗಿ 73,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಬೇಕು ಅಂತ ಅವ್ರು ಹೇಳಿದರು. ಸೊ ಅದು ಕೂಡ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಸೊ ಅದರ ಅಡಿಯಲ್ಲಿ ಪೋಸ್ಟ್ ಡೆವಲ್ಯೂಷನ್ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ ಅಂದರೆ ಏನು ಕಂದಾಯ ಕೊರತೆ ಉಂಟಾಗಿದೆ ಅಥವಾ ಆದಾಯದ ಕೊರತೆ ಉಂಟಾಗಿದೆ ರಾಜ್ಯಗಳಿಗೆ, ಅಂದರೆ ರೆವೆನ್ಯೂ ಡೆಫಿಸಿಟ್ ಏನಾಗಿದೆ ಅದನ್ನು ತುಂಬಿಕೊಡೋಕ್ಕೆ ಕೇಂದ್ರ ಸರ್ಕಾರ ಇದನ್ನು ಜಾರಿಗೊಳಿಸ್ತಾ ಇದೆ. ಹಲವಾರು ರಾಜ್ಯಗಳ ಒಂದು ಬೇಡಿಕೆ ಇತ್ತು. ಬಿಕಾಸ್ ಕೊರೋನಾ ಕಾರಣದಿಂದ ರಾಜ್ಯಗಳ ತೆರಿಗೆ ಸಂಗ್ರಹಣೆಯಲ್ಲಿ ಕೂಡ ಸಾಕಷ್ಟು ಲೋಪ ಉಂಟಾಗಿದೆ, ಕುಸಿತ ಉಂಟಾಗಿದೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ 6,000 crore ರಾಜ್ಯಗಳಿಗೆ ಸ್ವಲ್ಪ ಚೇತನವನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಡೋಪಿಂಗ್ ಸಂಜಿತ ದೋಷಮುಕ್ತ. ನಾವು ನಿನ್ನೆ ಮತ್ತೆ ಮೊನ್ನೆ ಕ್ಲಾಸಲ್ಲೂ ಕೂಡ ಈ ಡೋಪಿಂಗ್ ಅಥವಾ ಉದ್ದೀಪನ ಮದ್ದು ಸೇವನೆ ಕುರಿತಾಗಿ ಮಾತಾಡ್ತಾ ಇದ್ವಿ. ಇವತ್ತು ಕೂಡ ಒಂದು ಸುದ್ದಿ ಬಂದಿದೆ, ಬಟ್ ಇದು ಪಾಸಿಟಿವ್ ನ್ಯೂಸ್. ನಿನ್ನೆ ಏನು ಗೋಮತಿ ಮಾರಿಮುತ್ತು ಅನ್ನುವಂತಹ ಒಬ್ಬ ಅಥ್ಲೀಟ್ ಈ ಡೋಪಿಂಗ್ ಪರೀಕ್ಷೆಯಲ್ಲಿ ಸಿಗಾಕೊಂಡಿದ್ರು. ಬಟ್ ಇವತ್ತು ಬಂದಿರತಕ್ಕಂತಹ ಸುದ್ದಿ 2018ರಲ್ಲಿ ಕಳೆದ 2 ವರ್ಷಗಳ ಮುಂಚೆ ಈ ಉದ್ದೀಪನ ಮದ್ದು ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಂತಹ ಭಾರತೀಯ ವೇಟ್ ಲಿಫ್ಟರ್ ಸಂಜಿತಾ ಚಾನು ಅವರು ದೋಷ ಮುಕ್ತಗೊಂಡಿದ್ದಾರೆ ಅಂತ ಈ ಒಂದು ಸುದ್ದಿ ಹೇಳುತ್ತೆ. ಎಕ್ಸಾನರೇಟೆಡ್. ಸೊ ಇವರ ಮೇಲೆ ಡೋಪಿಂಗ್ ಅಲಿಗೇಷನ್ ಏನು ಆರೋಪ ಬಂದಿತ್ತು ಅದನ್ನು ಇವರು ನೈಜವಾಗಿ ಯಾವುದೇ ಉದ್ದೀಪನ ಮದ್ದನ್ನು ಸೇವನೆ ಮಾಡಿಲ್ಲ ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ಇನ್ನು ಮುಂದೆ ಸಂಜಿತಾ ಅವರು ದೋಷಮುಕ್ತರಾಗಿದ್ದಾರೆ. ಆ್ಯಂಡ್ ಅವರ ಮೇಲೆ ಹೇರಿದಂತಹ ನಿರ್ಬಂಧವೂ ಕೂಡ ತೆರವಾಗುತ್ತೆ, ನಿಷೇಧವೂ ಕೂಡ ತೆರವಾಗುತ್ತೆ. ಇದು ಬಹಳ ಪ್ರಮುಖ. ನೋಡಿ, ನಾನು ನೆನ್ನೆ ಕೂಡ ಹೇಳ್ತಾ ಇದ್ದೆ, ಕೆಲವೊಂದು ಬಾರಿ ಅನ್ಇಂಟೆನ್ಷನಲಿ, ಉದ್ದೇಶಪೂರ್ವಕವಲ್ಲದೆ ಕೆಲವೊಂದು ಬಾರಿ ಈ ಒಂದು ಉದ್ದೀಪನ ಮದ್ದನ್ನು ಸೇವನೆ ಮಾಡಲಾಗುತ್ತೆ. ಉದ್ದೀಪನ ಮದ್ದು ಡೈರೆಕ್ಟ್ ಆಗಲ್ಲ, ಬದಲಾಗಿ ಯಾವುದೋ ಒಂದು ಆಹಾರ ಪದಾರ್ಥ, ಯಾವುದೋ ಒಂದು ಫುಡ್ ಸಪ್ಲಿಮೆಂಟ್ ಇರಬಹುದು ಅಥವಾ ಒಂದು ಔಷಧಿ ಇರಬಹುದು, ಅದರಿಂದ ಈ ಉದ್ದೀಪನ ಮದ್ದಿನ ಅಂಶ ದೇಹಕ್ಕೆ ಕೂಡ ಸೇರಬಹುದು. ಬಟ್ ಬೇರೆ ಬೇರೆ ಕಾರಣಗಳಿಂದಾಗಿ ಇವರ ಮೇಲಿದ್ದಂತಹ ಒಂದು ಆರೋಪ ದೃಢಪಟ್ಟಿಲ್ಲ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಸಂಸ್ಥೆ ಇವರನ್ನ ದೋಷಮುಕ್ತರನ್ನಾಗಿ ಗೊಳಿಸಿದೆ. ಇದು ಬಹಳ ಪ್ರಮುಖ. ಸೊ ಸಂಜಿತಾ ಚಾನು ಬಗ್ಗೆ ಖಂಡಿತ ಪ್ರಶ್ನೆ ಹಾಕುವಂತಹ ಸಾಧ್ಯತೆ ಇರುತ್ತೆ. ಇವರು ಯಾವ ಕ್ರೀಡೆಯಲ್ಲಿ ತೊಡಕೊಳ್ತಾರೆ ಅಂತ ಹೇಳಿದ್ರೆ ವೇಟ್ ಲಿಫ್ಟಿಂಗ್. ವೇಟ್ ಲಿಫ್ಟಿಂಗ್ ಅಂತ ಹೇಳಿದ್ರೆ ಭಾರ ಎತ್ತುವ ಸ್ಪರ್ಧೆ. ಇದು ಒಲಿಂಪಿಕ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಹಳ ಫೇಮಸ್, ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಒಂದು ಆಟ. ಬಹಳ ರೋಮಾಂಚನಕಾರಿಯಾಗಿತ್ತೆ ನೋಡೋದಕ್ಕೂ ಕೂಡ. ಸೊ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಕ್ರೀಡಾಕೂಟಗಳಲ್ಲಿ ಭಾರತೀಯ ವೇಟ್ ಲಿಫ್ಟರ್ಗಳು ಒಂದು ಉನ್ನತವಾದಂತಹ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನೀವೆಲ್ಲ ನೋಡ್ತಾ ಇದ್ದೀರಾ, ಸಂಜಿತಾ ಚಾನು ಅವರು 2014 ಮತ್ತು 2018ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಈ ಒಂದು ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಕೂಡ ಗೆದ್ದಿದ್ರು. ಸೊ ಬಹಳ ಪ್ರಮುಖ. ಆ್ಯಂಡ್ ಅವರ ಹೆಸರಲ್ಲಿ ಚಾನು ಅಂತ ನೋಡ್ತಾ ಇದ್ದೀರಾ. ಚಾನು ಅಂತ ಹೇಳಿದ್ರೆ ಯೂಶುವಲ್ ಆಗಿ ಮಣಿಪುರಿ ವ್ಯಕ್ತಿಗಳು ಇಟ್ಕೊಳ್ತಕ್ಕಂತಹ ಒಂದು ಸರ್ನೇಮ್ ಆಗಿದೆ, ಒಂದು ಅಡ್ಡ ಹೆಸರು. ಸೊ ಅವರ ಹೆಸರನ್ನು ನೀವು ಕಂಡುಹಿಡಿಯಬಹುದು. ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಮೊಹಪಾತ್ರ ಏನು ಒಡಿಶಾದ ಹೊಸ ಒಂದು ರಾಜ್ಯ ಗೀತೆ ಇದೆ, ಅದನ್ನು ಬರೆದಂತಹ ಮೊಹಪಾತ್ರ ಅಂತ ಹೆಸರು ಕೇಳಿದ ತಕ್ಷಣ ನೀವು ಅವರು ಒಡಿಶಾ ಅಂತ ಹೇಳಬಹುದು. ಅದೇ ರೀತಿ ಚಾನು ಅಂತ ಕೇಳಿದ ತಕ್ಷಣ ನೀವು ಮಣಿಪುರ ಅಂತ ಹೇಳಬಹುದು. ಆ್ಯಂಡ್ ಸಂಜಿತಾ ಚಾನು ಭಾರ ಎತ್ತುವ ಸ್ಪರ್ಧೆ. ಇದೇ ರೀತಿ ನೀವು ಮೀರಾಬಾಯಿ ಚಾನು ಅಂತ ಒಂದು ಹೆಸರು ಕೂಡ ಕೇಳಿರ್ತೀರಾ. ಇವರು ಕೂಡ ಒಬ್ಬ ಪ್ರಖ್ಯಾತ ವೇಟ್ ಲಿಫ್ಟರ್ ಭಾರತೀಯರು. ಆ್ಯಂಡ್ ಇವರ ಬಗ್ಗೆ ಕೂಡ ಕೇಳಬಹುದು. ಮೀರಾಬಾಯಿ ಚಾನು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಿ. ಸೊ ಸರಿಯಾದ ಉತ್ತರ ಇದಾಗಿರುತ್ತೆ, ಏನು ವೇಟ್ ಲಿಫ್ಟಿಂಗ್ ಆಗಿರುತ್ತೆ. ಸೊ ಇಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ನಾವು ಮುಂದೆ ಗಮನ ಹರಿಸೋಣ. ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಕ್ಕೆ ಸಿಗ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ಪ್ರೀಮಿಯರ್ ಚಾಟ್ನಲ್ಲಿ ಭಾಗವಹಿಸಿ ಉತ್ತರ ಕೊಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸ್ವತಃ ನೀವೇ ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡೋದು, ಒಬ್ಬರೊಬ್ಬರ ಡೌಟ್ಸನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಇದನ್ನು ಒಂದು ಎಜುಕೇಷನಲ್ ಪ್ಲಾಟ್ಫಾರ್ಮ್ ರೀತಿ ಉಪಯೋಗಿಸ್ಕೋಬೇಕಾಗುತ್ತೆ. ಆ್ಯಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, ಯಾವ ದೇಶದಲ್ಲಿ 56 ಶಾಲೆಗಳನ್ನು ಪುನರ್ ನಿರ್ಮಿಸುವುದಾಗಿ ಭಾರತ ಭರವಸೆ ನೀಡಿದೆ? ಇತ್ತೀಚೆಗಷ್ಟೇ ಆ ಒಂದು ದೇಶದೊಂದಿಗೆ ಭಾರತ ಸ್ವಲ್ಪ ಗಡಿ ವಿವಾದವನ್ನು ಹೊಂದಿದ್ರೂ ಕೂಡ ನಾವು ಅಲ್ಲಿ 56 ಶಾಲೆಗಳನ್ನು ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಒಂದು ವಾಗ್ದಾನವನ್ನು ಕೊಟ್ಟಿದೆ. ಅದು ಯಾವ ದೇಶ ಅಂತ ಕೇಳಲಾಗ್ತದೆ. ಖಂಡಿತವಾಗಿ ಇದು ಚೀನಾ ಆಗಿರೋಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಚೀನಾ ನಮಗಿಂತನೂ ಕೂಡ ಸ್ವಲ್ಪ ಮುಂದುವರೆದಂತಹ ದೇಶ. ಸೊ ಆಪ್ಷನ್ನಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ನೇಪಾಳ್ ಮತ್ತು ಭಾರತದ ನಡುವೆ ಯಾವ ರೀತಿ ಗಡಿ ವಿವಾದ ಸಂಭವಿಸ್ತಿದೆ ನಮಗೂ ಕೂಡ ಗೊತ್ತಿದೆ. ಕಾಲಾಪಾನಿ ಇರಬಹುದು, ಲಿಪುಲೇಕ್ ಇರಬಹುದು, ಆ ಪ್ರದೇಶಗಳಲ್ಲಿ ಅವರು ಅತಿಕ್ರಮಣವನ್ನು ಮಾಡ್ಕೊಳ್ತಾ ಇದ್ದಾರೆ. ಹೊಸ ಮ್ಯಾಪನ್ನು ಅವರು ರಿಲೀಸ್ ಮಾಡಿದ್ದಾರೆ, ನಕ್ಷೆಯನ್ನು. ಬಟ್ ಆದರೂ ಕೂಡ ಭಾರತ 2015ನೇ ಇಸ್ವಿಯಲ್ಲಿ ಏನು ಭೀಕರ ಒಂದು ಅರ್ಥ್ಕ್ವೇಕ್ ಅಥವಾ ಭೂಕಂಪ ನೇಪಾಳವನ್ನು ಬಾಧಿಸಿತ್ತು, ಅಲ್ಲಿ ಹಾನಿಗೀಡಾದಂತಹ 56 ಶಾಲೆಗಳನ್ನು ಪುನರ್ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಇದು ಉತ್ತಮವಾದಂತಹ ಒಂದು ಸ್ಟ್ರಾಟಜಿ ಅಂತಲೇ ಹೇಳಬಹುದು. ಬಿಕಾಸ್ ಅವ್ರ ಜೊತೆ ಘರ್ಷಣೆ ಇದೆ ಅಂದ ತಕ್ಷಣ ನಾವು ಅವರ ವಿರುದ್ಧವಾಗಿ ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ನಮ್ಮ ಶತ್ರು ರಾಷ್ಟ್ರವಾದಂತಹ ಚೀನಾಗೆ ಹತ್ತಿರ ಆಗ್ತಾ ಹೋಗ್ತಾರೆ. ಸೊ ಇದನ್ನು ತಡೆಯೋಕ್ಕೆ ಭಾರತ ಅವ್ರು ಏನೇ ಮಾಡಿದ್ರು ಕೂಡ ನೇಪಾಳಕ್ಕೆ ಸ್ವಲ್ಪ ಅಪೀಸ್ಮೆಂಟ್ ಮಾಡಬೇಕು, ಅವ್ರನ್ನ ತುಷ್ಟೀಕರಣ ಮಾಡಬೇಕಾಗತ್ತೆ. ಸೊ ಆ ಒಂದು ಅಂಗವಾಗಿ ಭಾರತೀಯ ವಿದೇಶಾಂಗ ಇಲಾಖೆಯ ಒಂದು ನೀತಿಯ ಪ್ರಕಾರ ಈ ಒಂದು ಘೋಷಣೆಯನ್ನು ಜಾರಿಗೆ ತರಲಾಗಿದೆ.
ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವ ರಾಜ್ಯವು ಇತ್ತೀಚೆಗೆ ಮುಖ್ಯಮಂತ್ರಿ ಶಹರಿ ಪಥ್ ವ್ಯವಸಾಯಿ ಉತ್ಥಾನ ಯೋಜನಾ ಅನ್ನ ಪ್ರಾರಂಭ ಮಾಡಿತು? ನೋಡಿ, ಇದು ಹೆಸರಲ್ಲಿ ನಾವು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಮುಖ್ಯಮಂತ್ರಿ ಶಹರಿ ಪಥ್ ವ್ಯವಸಾಯಿ ಅಂದ ತಕ್ಷಣ ನಾವು ರೈತರ ಬಗ್ಗೆ ಅಂತ ತಿಳ್ಕೊಂಡ್ಬಿಡ್ತೀವಿ, ಬಟ್ ಖಂಡಿತ ಅಲ್ಲ. ಹಿಂದಿಯಲ್ಲಿ ಕಿಸಾನ್ ಅಂತ ರೈತರಿಗೆ ಕರೀತಾರೆ, ಬಟ್ ವ್ಯವಸಾಯಿ ಅಂತ ಅಂದರೆ ಇಲ್ಲಿ ಪಥ್ ವ್ಯವಸಾಯಿ, ಸ್ಟ್ರೀಟ್ ವೆಂಡರ್ಸ್ ಅಂದರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ವ್ಯಕ್ತಿಗಳು, ಸ್ಟ್ರೀಟ್ ವೆಂಡರ್ಸ್ ಅಂತ ಕರಿತೀವಿ. ಏನು ತಳ್ಳುಗಾಡಿಗಳಲ್ಲಿ ಅಥವಾ ಈ ಫುಟ್ಪಾತ್ ಮೇಲೆ ಪಥಗಳಲ್ಲಿ ಏನು ವ್ಯಾಪಾರವನ್ನು ಮಾಡ್ತಾರೆ ಅಂತಹ ವ್ಯಾಪಾರಿಗಳ ಒಂದು ಸಹಾಯಕ್ಕೆ ಮಧ್ಯಪ್ರದೇಶ ಸರ್ಕಾರ, ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮಧ್ಯಪ್ರದೇಶ ಅಂತ ಕರಿಬಹುದು. ಸೊ ಮಧ್ಯಪ್ರದೇಶ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒಂದು ಯೋಜನೆ ಮುಖ್ಯಮಂತ್ರಿ ಶಹರಿ ಪಥ್ ವ್ಯವಸಾಯಿ ಉತ್ಥಾನ ಯೋಜನಾ. ಸೊ ಖಂಡಿತ ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಕೇಳಬಹುದು, ಬಿಕಾಸ್ ಸರ್ಕಾರಿ ಕಾರ್ಯಕ್ರಮಗಳು ಯಾವುದೇ ರಾಜ್ಯವಿರಲಿ ಅಥವಾ ಕೇಂದ್ರ ಸರ್ಕಾರದ ಕಾರ್ಯಕ್ರಮವಿರಲಿ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. ಸೊ ಇದು ಮಧ್ಯಪ್ರದೇಶ ಸರ್ಕಾರ ಅಂತ ನಾವು ಆನ್ಸರ್ ಹಾಕಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ, ಅವರಿಗೆ 10,000 ರೂಪಾಯಿ ಸಾಲವನ್ನು ಕೊಡಲಾಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಈ ಮುಖ್ಯಮಂತ್ರಿ ಶಹರಿ ಪಥ್ ವ್ಯವಸಾಯಿ ಉತ್ಥಾನ ಯೋಜನಾವನ್ನು ಜಾರಿಗೆ ತರಲಾಗಿದೆ. ಆ್ಯಂಡ್ ಇದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ವಿಶ್ವ ಬ್ಯಾಂಕ್ ಕೋವಿಡ್-19 ಅನ್ನು ಎದುರಿಸಲು ಯಾವ ರಾಜ್ಯಕ್ಕೆ 1950 ಕೋಟಿ ರು ಅನುದಾನ ನೀಡಿದೆ? ಗ್ರಾಂಟ್ಸ್ ಅನ್ನು ಕೊಟ್ಟಿದೆ. ಗ್ರಾಂಟ್ ಅನ್ನೋಕ್ಕಿಂತ ಒಂದು ಸಾಲ ಅಂತ ಹೇಳಬಹುದು, ಬಿಕಾಸ್ ವಿಶ್ವಸಂಸ್ಥೆಗೆ ನಾವು ವಾಪಸ್ ತೀರಿಸಬೇಕಾಗುತ್ತೆ. ಸೊ ಯಾವ ರಾಜ್ಯಕ್ಕೆ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಶ್ಚಿಮ ಬಂಗಾಳ. ವೆಸ್ಟ್ ಬೆಂಗಾಲ್ ರಾಜ್ಯಕ್ಕೆ ನಮ್ಮ ವರ್ಲ್ಡ್ ಬ್ಯಾಂಕ್ ಸುಮಾರು 1950 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಅದನ್ನು ಅವರು ಮರುಪಾವತಿ ಮಾಡಬೇಕಾಗುತ್ತೆ. ಅದು ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಲ್ಲಿನ ರಾಜಧಾನಿ ಗೊತ್ತಿದೆ, CM ಕೂಡ ಗೊತ್ತಿದೆ, ಅಲ್ಲಿನ ರಾಜ್ಯಪಾಲರ ಬಗ್ಗೆ ಕೂಡ ತಿಳ್ಕೊಂಬಿಡಿ. ಜಗದೀಪ್ ಧನ್ಕರ್ ಅವರು ಹಲವಾರು ಬಾರಿ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೂ ಮತ್ತು ಅಲ್ಲಿನ ರಾಜ್ಯಪಾಲರು ಜಗದೀಶ್ ಧನ್ಕರ್ ಇಬ್ಬರಿಗೂ ಕೂಡ ಸ್ವಲ್ಪ ಜಟಾಪಟಿ ನಡೀತಾನೆ ಇರುತ್ತೆ. ಅದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ನಾಲ್ಕನೇ ಪ್ರಶ್ನೆ ನೋಡೋಣ. ವಿಶ್ವ ಬ್ಯಾಂಕಿನ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ಜೂನ್ 2020 ಪ್ರಕಾರ ಹಣಕಾಸು ವರ್ಷ 2020-21ರಲ್ಲಿ ಭಾರತದ ಬೆಳವಣಿಗೆ ದರ ಎಷ್ಟಿರುತ್ತೆ? ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ನಮ್ಮ ಗ್ರೋತ್ ರೇಟ್ ಎಷ್ಟಿರುತ್ತೆ, GDP ಗ್ರೋತ್ ರೇಟ್ ಅಂತ ಕೇಳ್ತಾ ಇದ್ದಾರೆ. ಈ ಕುರಿತಾಗಿ ನೆನ್ನೆ ಖಂಡಿತವಾಗಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಬಹಳ ಸುಲಭ. ಈ ಬಾರಿ ನಾವು ಅಭಿವೃದ್ಧಿನ ಸಾಧಿಸಲ್ಲ, ಬದಲಾಗಿ ಸಂಕುಚಿತ ಹೊಂದುತ್ತೆ. ನಮ್ಮ ಒಂದು GDP ಕುಗ್ಗುತ್ತೆ. ಸೊ ಎಷ್ಟು ಪಾಯಿಂಟ್ಸಲ್ಲಿ ಕುಗ್ಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ, -3.2%. ಅಂದರೆ ನಾವು ಅಭಿವೃದ್ಧಿ ದರವನ್ನು ದಾಖಲಿಸ್ತಿಲ್ಲ, ಬದಲಾಗಿ ಕುಸಿತಾ ಇದ್ದೇವೆ. -3.2% ನಮ್ಮ ವಿಶ್ವಸಂಸ್ಥೆಯ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ವರದಿಯ ಪ್ರಕಾರ ಗೊತ್ತಿರಬೇಕಾಗುತ್ತೆ. ಬಹಳ ಪ್ರಮುಖ, ಬಿಕಾಸ್ ವಿಶ್ವಸಂಸ್ಥೆ ರಿಲೀಸ್ ಮಾಡಿರತಕ್ಕಂತಹದ್ದು. ಅದೇ ರೀತಿ ಐದನೇ ಪ್ರಶ್ನೆ ನೋಡ್ತಾ ಹೋಗೋಣ. ಬಲವಾದ ಸಹಕಾರವನ್ನು ಅಭಿವೃದ್ಧಿಪಡಿಸಲು ಮತ್ತು ವಿದ್ಯುತ್ ಕ್ಷೇತ್ರದ ಕಾರ್ಯತಂತ್ರದ ಹಸ್ತಕ್ಷೇಪವನ್ನು ಉತ್ತೇಜಿಸಲು ಭಾರತ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇತ್ತೀಚೆಗೆ ಭಾರತ ಒಂದು ಉತ್ತರ ಯುರೋಪಿಯನ್ ದೇಶದೊಂದಿಗೆ ಒಂದು ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕ್ತು. ಸ್ಪೆಷಲಿ ವಿದ್ಯುತ್ ಕ್ಷೇತ್ರದಲ್ಲಿ ಒಂದು ನಮ್ಮ ಕಾರ್ಯತಂತ್ರವನ್ನು ಉತ್ತೇಜಿಸುವಂತಹ ಉದ್ದೇಶದಿಂದ. ಅದು ಯಾವ ದೇಶ ಅಂತ ಕೇಳ್ತಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಡೆನ್ಮಾರ್ಕ್. ಡೆನ್ಮಾರ್ಕ್ನ ರಾಜಧಾನಿ ಕೂಪನ್ ಹೇಗನ್. ಡೆನ್ಮಾರ್ಕ್ ಬಗ್ಗೆ ಇತ್ತೀಚೆಗಷ್ಟೇ ನಾನು ಹೇಳಿದ್ದೇನೆ, ಕಳೆದ ಒಂದು 3-4 ಕ್ಲಾಸ್ಗಳ ಹಿಂದೆ. ಯಾವ ರೀತಿ ಅದು ಯುರೋಪ್ನಲ್ಲಿ ಕಂಡುಬರುತ್ತೆ, ಯುರೋಪ್ನ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ, ಮತ್ತು ಅದನ್ನು ನಾವು ನಾರ್ಡಿಕ್ ಕಂಟ್ರಿ, ಅದೇ ರೀತಿ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಂತ ಕರಿತೀವಿ. ಬಹಳ ಒಂದು ಮುಂದುವರೆದಂತಹ ಒಂದು ದೇಶ ಡೆನ್ಮಾರ್ಕ್ ಇರಬಹುದು, ನಾರ್ವೆ ಇರಬಹುದು, ಸ್ವೀಡನ್ ಇರಬಹುದು. ಇವು ಮೂರು ಕೂಡ ಯಾವುದೇ ಒಂದು ಸೂಚ್ಯಂಕವನ್ನು, ಇಂಡೆಕ್ಸನ್ನು ತೆಗೆದುಕೊಂಡ್ರು ಕೂಡ ಮುಂಚೂಣಿಯಲ್ಲಿ ಇರ್ತವೆ, ಅಗ್ರಸ್ಥಾನದಲ್ಲಿ ಇರ್ತವೆ. ಇಷ್ಟು ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ 6ನೇ ಸುದ್ದಿಯತ್ತ ಗಮನ ಹರಿಸೋಣ. ಯಾವ ಡಿಜಿಟಲ್ ಪಾವತಿ ಪ್ಲಾಟ್ಫಾರ್ಮ್ ICICI ಲೊಂಬಾರ್ಡ್ನೊಂದಿಗೆ ಪಾಲುದಾರಿಕೆ ಹೊಂದಿದ್ದು ಈ ರೀತಿಯ ಪ್ರಯಾಣ ವಿಮೆ ಮತ್ತು ದೇಶೀಯ ಪ್ರವಾಸ ವಿಮೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದೆ? ನೋಡಿ, ಒಂದು ಹೊಸ ರೀತಿಯಾದಂತಹ ಇನ್ಶೂರೆನ್ಸನ್ನು, ಒಂದು ಟ್ರಾವೆಲ್ ಇನ್ಶೂರೆನ್ಸ್ ಇರಬಹುದು ಮತ್ತು ಈ ಟೂರಿಸ್ಟ್ ಇನ್ಶೂರೆನ್ಸ್, ದೇಶೀಯ ಪ್ರವಾಸ ವಿಮೆ, ಒಂದು ಡೊಮೆಸ್ಟಿಕ್ ಟೂರಿಸ್ಟ್ ಇನ್ಶೂರೆನ್ಸನ್ನು ಇತ್ತೀಚೆಗಷ್ಟೇ ICICI ಲೊಂಬಾರ್ಡ್ನೊಂದಿಗೆ ಸೇರ್ಕೊಂಡ್ಬಿಟ್ಟು ಒಂದು ಡಿಜಿಟಲ್ ಪಾವತಿ ಸಂಸ್ಥೆ, ಅಂದರೆ ಈ ಒಂದು ಡಿಜಿಟಲ್ ಪೇಮೆಂಟ್ ಆರ್ಗನೈಸೇಷನ್ ಇತ್ತೀಚೆಗಷ್ಟೇ ಪ್ರಾರಂಭ ಮಾಡಿದೆ. ಸೊ ಅದು ಯಾವುದು ಅಂತ ಕೇಳ್ತಿದ್ದಾರೆ. ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಬ್ಯಾಂಕಿಂಗ್ ವಿದ್ಯಾರ್ಥಿಗಳಿಗೆ ಇಂತಹ ಪ್ರಶ್ನೆಗಳು ಹೆಲ್ಪ್ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಆಪ್ಷನ್ ಎ, ಫೋನ್ಪೇ. ಫೋನ್ಪೇ ಅಂತಕ್ಕಂತಹ ಒಂದು ಡಿಜಿಟಲ್ ಪಾವತಿ ಸಂಸ್ಥೆ ICICI ಲೊಂಬಾರ್ಡ್ನೊಂದಿಗೆ ಸೇರ್ಕೊಂಡ್ಬಿಟ್ಟು ಈ ರೀತಿಯಾದಂತಹ ವಿಮೆಯನ್ನು ಮೊದಲ ಬಾರಿಗೆ ಪ್ರಾರಂಭ ಮಾಡಿದೆ. ಆ್ಯಂಡ್ ಫೋನ್ಪೇ ನ ಕೇಂದ್ರ ಕಚೇರಿ ಕೂಡ ನಮ್ಮ ಬೆಂಗಳೂರಿನಲ್ಲೇ ಕಂಡುಬರುತ್ತೆ. ಆ್ಯಂಡ್ ಸಮೀರ್ ನಿಗಮ್ ಅವರು ಪ್ರಸಕ್ತವಾಗಿ ಫೋನ್ಪೇಯ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. 7ನೇ ಪ್ರಶ್ನೆ ನೋಡೋಣ. ಕೋವಿಡ್-19 ಆಸ್ಪತ್ರೆಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ವಿಶ್ವದ ಮೊದಲನೆಯ ಇಂಟರ್ನೆಟ್ ನಿಯಂತ್ರಿತ ರೋಬೋಟ್ ಯಾವುದು? ಇದು ಕೂಡ ಹಲವಾರು ಬಾರಿ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇತ್ತೀಚೆಗಷ್ಟೇ ಒಂದು ವಿಶೇಷ ರೋಬೋಟನ್ನು ಅಭಿವೃದ್ಧಿಪಡಿಸಲಾಯಿತು. ಬಿಕಾಸ್ ಒಂದು ಮತ್ತೆ ನೆನ್ಪಿಟ್ಕೊಳ್ಳಿ, ಆಸ್ಪತ್ರೆಯಲ್ಲಿ ಕೊರೋನಾ ವೈರಸ್ ರೋಗಿಗಳ ವಾರ್ಡ್ಗೆ ಯೂಶುವಲಿ ನರ್ಸ್ಗಳು ಅಥವಾ ಡಾಕ್ಟರ್ಸ್ಗಳು ತೆರಳುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ.
ಸೊ ಹಾಗಾಗಿ ಅಲ್ಲಿ ಅವರಿಗೆ ಔಷಧಿಯನ್ನು ಕೊಡೋಕ್ಕೆ ಮತ್ತು ಮುಂತಾದಂತಹ ಚಟುವಟಿಕೆಗಳಿಗೆ ರೋಬೋಟನ್ನು ಬಳಕೆ ಮಾಡಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಒಂದು ಪ್ರಪ್ರಥಮ ಬಾರಿಗೆ ಇಂಟರ್ನೆಟ್ ಕಂಟ್ರೋಲ್ಡ್ ರೋಬೋಟನ್ನು ಜಾರಿಗೆ ತರಲಾಯಿತು. ಅದು ಯಾವ ಅದರ ಹೆಸರೇನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆ ರೋಬೋಟ್ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕೋರೋಬೋಟ್. ಸೊ ಕೋರೋಬೋಟನ್ನು ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಕೋರೋಬೋಟ್ ಅನ್ನುವಂತಹ ಒಂದು ರೋಬೋಟನ್ನು ಅಂತರ್ಜಾಲದ ಮೂಲಕ ಕಂಟ್ರೋಲ್ ಮಾಡಬಹುದು. ಕೋರೋಬೋಟ್ ಅಷ್ಟೇ. ಅದನ್ನು ಇತ್ತೀಚೆಗಷ್ಟೇ ಜಾರಿಗೆ ತರಲಾಗಿದೆ. ಅದನ್ನು ತಾಣೆ ಇಂಜಿನಿಯರ್ ಒಬ್ಬರು ಪ್ರತೀಕ್ ತಿರೋಡ್ಕರ್ ಅನ್ನೋರು ಇದನ್ನು ವಿನ್ಯಾಸಗೊಳಿಸಿದ್ದಾರೆ. ತಾಣೆ ಅಂತ ಹೇಳಿದ್ರೆ ಠಾಣೆ ಅಥವಾ ತಾಣೆ ಅಂತ ಕರಿತೀವಿ. ಇದು ಪುಣೆಯ ಸಮೀಪದಲ್ಲಿ ಬರುತ್ತೆ, ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಸೊ ತಾಣೆ ಅಲ್ಲಿನ ಇಂಜಿನಿಯರ್. ಒಂದು ಸ್ಟಾರ್ಟ್ಅಪ್, ಒಂದು ನವೋದ್ಯಮವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. PNT ಸೊಲ್ಯೂಷನ್ಸ್ ಅನ್ನುವಂತಹ ಒಂದು ನವೋದ್ಯಮದ ಸಂಸ್ಥಾಪಕ ಪ್ರತೀಕ್ ತಿರೋಡ್ಕರ್ ಅವರು ಇದನ್ನು ವಿನ್ಯಾಸಗೊಳಿಸಿದ್ದಾರೆ. ಇದು ಪ್ರಪಂಚದ ಮೊದಲ ಇಂಟರ್ನೆಟ್ ಕಂಟ್ರೋಲ್ ರೋಬೋಟ್ ಅಂತ ಹೇಳಲಾಗುತ್ತೆ. 8ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, 800 ಕಿಲೋಮೀಟರ್ ರಸ್ತೆಗಳನ್ನು ಹರ್ಬಲ್ ರಸ್ತೆಗಳನ್ನಾಗಿ ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಹರ್ಬಲ್ ರೋಡ್. ನೋಡಿ, ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ಹರ್ಬಲ್ ರೋಡ್ ಅಂತ ಹೇಳಿದ್ರೆ, ಹರ್ಬಲ್ ಅಂತ ಹೇಳಿದ್ರೇನು? ಆಯುರ್ವೇದಿಕ್ ಅಥವಾ ಔಷಧೀಯ ಗುಣಗಳುಳ್ಳಂತಹ ಸಸ್ಯಗಳು ಅಂತ ಕರಿಬಹುದು. ಹರ್ಬಲ್ ನೀವು ಕೂಡ ನೋಡ್ತಾ ಇರ್ತೀರಾ. ಹರ್ಬಲ್ ಮೆಡಿಸಿನ್ ಅಂತ ಹೇಳ್ತಾರೆ, ಹರ್ಬಲ್ ಸೋಪ್ ಅಂತ ಹೇಳ್ತಾರೆ. ಸೊ ಒಂದು ರಾಜ್ಯ ಸರ್ಕಾರ ವಿನೂತನವಾದಂತಹ ಯೋಜನೆಯನ್ನು ಜಾರಿಗೆ ಹೊರಟಿದೆ. ಬಹಳ ಉತ್ತಮವಾದಂತಹ ಯೋಜನೆ ಅಂತಲೇ ಹೇಳಬಹುದು. ಬಿಕಾಸ್ ಸುಮಾರು 800 ಕಿಲೋಮೀಟರ್ ಉದ್ದವಾಗಿರತಕ್ಕಂತಹ ರಸ್ತೆಯ ಎರಡೂ ಬದಿಗಳಲ್ಲಿ ಈ ಹರ್ಬಲ್ ಪ್ಲಾಂಟ್ಸ್ಗಳನ್ನು, ಅಂದರೆ ಔಷಧೀಯ ಗುಣಗಳುಳ್ಳಂತಹ ಸಸ್ಯಗಳನ್ನು ಬೆಳೆಸುವುದಕ್ಕೆ ಮುಂದಾಗಿದೆ. ಕಾರಣ ಇಷ್ಟೇ, ಅಲ್ಲಿ ಈ ಮಣ್ಣಿನ ಸವಕಳಿ, ಸಾಯಿಲ್ ಎರೋಷನ್ ಅನ್ನು ತಡೆಗಟ್ಟಬೇಕು, ಜೊತೆಗೆ ಜನರಿಗೆ ಈ ಔಷಧೀಯ ಸಸ್ಯಗಳು ಕೂಡ ಲಭ್ಯವಾಗುವಂತಾಗಬೇಕು, ಮತ್ತು ಓವರ್ ಒಂದು ಗ್ರೀನ್ ಆಗಬೇಕು, ಅಂದರೆ ಹಸಿರೀಕರಣ ಕೂಡ ಆಗಬೇಕು ಅನ್ನೋ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರ, ಆಪ್ಷನ್ ಬಿ UP, ಉತ್ತರ ಪ್ರದೇಶ ಸರ್ಕಾರ ಇದನ್ನು ಜಾರಿಗೆ ತರಕ್ಕೆ ಹೊರಟಿದೆ. ಬಹಳ ಪ್ರಮುಖ. ಬಿಕಾಸ್ ನಿಜ ಹೇಳಬೇಕು ಅಂದರೆ ರಸ್ತೆಗಳ ಪಕ್ಕ ಅಷ್ಟೊಂದು ಕಿಲೋಮೀಟರ್ ಗಟ್ಟಲೆ ಉದ್ದದವರೆಗೂ ಕೂಡ ಜಾಗ ವೇಸ್ಟ್ ಆಗಿರುತ್ತೆ. ಅಲ್ಲಿ ಈ ರೀತಿಯಾದಂತಹ ಒಂದು ವಿನೂತನ ಕಾರ್ಯಕ್ರಮಗಳ ಮೂಲಕ ಸದುಪಯೋಗ ಪಡಿಸ್ಕೋಬಹುದು. ಅದು ಲೋಕಲ್ ಜನರಿಗೂ ಕೂಡ ಉಪಯೋಗ ಆಗುತ್ತೆ, ಒಟ್ಟಾರೆ ನಮ್ಮ ಪರಿಸರಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಹರ್ಬಲ್ ರೋಡ್ 800 ಕಿಲೋಮೀಟರ್ ಇದು ಬಹಳ ಉತ್ತಮವಾದಂತಹ ಯೋಜನೆ ಅಂತಲೇ ಹೇಳ್ಬೋದು. ನೀವು ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ಆನ್ಸರ್ಸ್ ಬರೀಬೇಕಾದ್ರೆ, ಎಸ್ಸೆ ಬರೀಬೇಕಾದ್ರೆ ಇಂತಹ ಒಂದು ಸರ್ಕಾರದ ಇನಿಷಿಯೇಟಿವ್ಗಳನ್ನು ನೀವು ಉಲ್ಲೇಖ ಮಾಡಬಹುದು. ಆ್ಯಂಡ್ 9 ಮತ್ತು ಕೊನೆಯ ಪ್ರಶ್ನೆಯನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪಿಯರೆ ಕುರೆನ್ಜಿಜಾ ಇತ್ತೀಚೆಗೆ ನಿಧನರಾದರು. ಅವರು ಯಾವ ರಾಷ್ಟ್ರದ ಅಧ್ಯಕ್ಷರಾಗಿದ್ದರು ಅಂತ ಪ್ರಶ್ನೆ ಹೇಳುತ್ತೆ. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಒಂದು ದೇಶದ ಸಿಟ್ಟಿಂಗ್ ಪ್ರೆಸಿಡೆಂಟ್, ಅಂದರೆ ಪ್ರಸಕ್ತವಾಗಿ ಅಧ್ಯಕ್ಷರಾಗಿದ್ದಂತಹ ಒಬ್ಬ ವ್ಯಕ್ತಿ ಇತ್ತೀಚೆಗಷ್ಟೇ ಹೃದಯಾಘಾತದಿಂದ ಮೃತಪಟ್ಟರು. ಅವರ ಹೆಸರು ಪಿಯರೆ ಕುರೆನ್ಜಿಜಾ ಅಂತ ಹೇಳಿ. ಇವರು ಯಾವ ದೇಶದ ಅಧ್ಯಕ್ಷರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಬುರುಂಡಿ. ನೋಡಿ, ನಿಮ್ಮಲ್ಲಿ ಹಲವಾರು ಜನ ಬುರುಂಡಿ ಅನ್ನುವಂತಹ ದೇಶವನ್ನು ಕೇಳಿರುವುದು ಬಹಳ ಕಮ್ಮಿ. ಬಿಕಾಸ್ ಇದು ಅಷ್ಟೊಂದು ಫೇಮಸ್ ಆದಂತಹ ದೇಶವೇನಲ್ಲ. ಬುರುಂಡಿ ಅಂದರೆ ಒಂದು ಆಫ್ರಿಕನ್ ದೇಶ, ಒಂದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಒಂದು ದೇಶ ಆಗಿದೆ. ಸೊ ಇದರ ಹಾಗೆ ನೋಡಿದ್ರೆ ಸ್ವಲ್ಪ ಅಪಖ್ಯಾತಿಗೆ ಒಳಗಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಪ್ರಪಂಚದ ಅತ್ಯಂತ ಬಡ ದೇಶಗಳಲ್ಲಿ ಒಂದು ಈ ಬುರುಂಡಿ ಇರಬಹುದು, ರವಾಂಡ ಇರಬಹುದು, ಇವೆಲ್ಲವೂ ಕೂಡ ಮಧ್ಯ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಸಾಕಷ್ಟು ಬಡತನದ ಬೇಗೆಯಲ್ಲಿ ಇವು ಬೇಯ್ತಾ ಇದ್ದಾವೆ. ಸೊ ಇದರ ಅಧ್ಯಕ್ಷ ಪಿಯರೆ ಕುರೆನ್ಜಿಜಾ ಅವರು ಪ್ರಸಕ್ತವಾಗಿ ಮೃತಪಟ್ಟಿದ್ದಾರೆ. ಆ್ಯಂಡ್ ಗಿಟೆಗಾ ಅಂತಕ್ಕಂತಹದ್ದು ಈ ಬುರುಂಡಿ ದೇಶದ ಒಂದು ರಾಜಧಾನಿಯಾಗಿದೆ. ಆ್ಯಂಡ್ ಬುರುಂಡಿಯನ್ ಫ್ರಾಂಕ್ ಅಲ್ಲಿನ ಕರೆನ್ಸಿ ಆಗಿದೆ. ಆ್ಯಂಡ್ ಮುಂದೆ ನೀವು ಮ್ಯಾಪನ್ನು ಕೂಡ ನೋಡ್ತೀರಾ. ಬಿಕಾಸ್ ಅಷ್ಟೊಂದು ಫೇಮಸ್ ಅಲ್ಲದೆ ಇರತಕ್ಕಂತಹ ದೇಶವಾಗಿರುವ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮ್ಯಾಪನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೇನೆ. ಆ ಮ್ಯಾಪನ್ನು ನೋಡಿದ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆ ಆಫ್ರಿಕಾ ಖಂಡದ ಮ್ಯಾಪ್. ಆಫ್ರಿಕಾ ಖಂಡದ ಈ ಭಾಗದಲ್ಲಿ, ಒಂದು ಸೆಂಟ್ರಲ್ ಮಧ್ಯ ಭಾಗದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ಅದನ್ನು ಝೂಮ್ ಮಾಡಿ ನೋಡಿದಾಗ ಬುರುಂಡಿ ದೇಶ ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಗಿಟೆಗಾ ಅಂತಕ್ಕಂತಹದ್ದು ಬುರುಂಡಿಯ ಕ್ಯಾಪಿಟಲ್ ಸಿಟಿ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಬುರುಂಡಿ ಮತ್ತು ರವಾಂಡ ಎರಡೂ ಕೂಡ ಸಾಕಷ್ಟು ಬಡತನ ಹೊಂದಿರತಕ್ಕಂತಹ ದೇಶಗಳು. ಇದು ಬುರುಂಡಿ ಆದರೆ ಇಲ್ಲಿ ಕಂಡು ಬರ್ತಕ್ಕಂತಹದ್ದು ರವಾಂಡ. ಕಿಗಾಲಿ ಅಂತಕ್ಕಂತಹದ್ದು ರವಾಂಡದ ಒಂದು ರಾಜಧಾನಿ. ಆ್ಯಂಡ್ ಈ ಕಡೆ ನಿಮಗೆ ತಾಂಜಾನಿಯಾ ಕಂಡು ಬರ್ತಾ ಇದೆ, ಈ ಕಡೆ DRC ಅಥವಾ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಕಂಡು ಬರ್ತಾ ಇದೆ. ಸೊ ಒಟ್ಟು ಆಫ್ರಿಕಾ, ಮಧ್ಯ ಆಫ್ರಿಕಾದ ಒಂದು ಮ್ಯಾಪ್ ಆಗಿದೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಯ ವಿಶ್ಲೇಷಣೆ ಮುಕ್ತಾಯ ಆಯಿತು. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.